ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಶ್ರೀಪ್ರಭಾ ಸ್ಟುಡಿಯೋ ಶಿರ್ಸಿ ಇದರ ವತಿಯಿಂದ ಇವತ್ತು ಆಮ್ನಾಯ ಭಾರತೀಯ ದಿನದರ್ಶಿಕಾ ಗಾಳಿಮನೆ ಗಂಧವಃ ಸದನಂ ಇದರ ಕುರಿತಾಗಿ ಯಥಾಮತಿಯಾಗಿ ಇದರ ಹುಟ್ಟು, ಇದರ ಹಿನ್ನೆಲೆ, ಇದಕ್ಕಿದ್ದ ಪ್ರಚೋದನೆ, ಇದರ ಸ್ವರೂಪ, ಇದರ ಆಯಾಮಗಳು ಹಾಗೂ ಇದರ ಉದ್ದೇಶ, ಇದಕ್ಕಿರುವ ಧ್ಯೇಯ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಈ ಸ್ಟುಡಿಯೋ ಮೂಲಕ ಹಂಚಿಕೊಳ್ಳುವುದಕ್ಕೆ ಬಂದಿದ್ದೇನೆ. ಸರ್ವಪ್ರಥಮವಾಗಿ ಇಂತಹ ಒಂದು ಸದವಕಾಶವನ್ನು ನೀಡಿರುವಂತಹ ಶ್ರೀಪ್ರಭಾ ಸ್ಟುಡಿಯೋ ಇದರ ಮಾಲಕರಾದಂತಹ ಆತ್ಮೀಯರಾದ ಶ್ರೀಮಾನ್ ಪ್ರಸನ್ ಹೆಗ್ಗಾರ್ ಅವರಿಗೆ ಹಾಗೂ ಅವರ ತಂಡಕ್ಕೆ ನಾನು ಅತ್ಯಂತ ಕೃತಜ್ಞ ಎನ್ನುವ ಮಾತನ್ನು ಹೇಳುವುದಕ್ಕೆ ಬಯಸ್ತೇನೆ. ವಿಶೇಷವಾಗಿ ಯೋಚನೆಗಿಂತ ಮಿಗಿಲಾದಂತಹ ಒಂದು ಒಳ್ಳೆಯ ಯೋಜನೆಯನ್ನು ಶ್ರೀಪ್ರಭಾ ಸ್ಟುಡಿಯೋ ಇವತ್ತು ಮಾಡಿದೆ. ನಮ್ಮ ಮನೆಯಂಗಳಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಕೇಳಿಕೊಂಡಿದ್ದರು. ಹಾಗೆ ನಮ್ಮ ಮನೆ ಅಂಗಳದಲ್ಲಿ ಇವತ್ತು ಸ್ಟುಡಿಯೋ ಇದೆ ಎನ್ನುವುದು ಬಹಳ ಸಂತೋಷದ ವಿಷಯ. ಎಲ್ಲ ಕೆಲಸ ಕಾರ್ಯಗಳಿಗೆ ಹೇಗೆ ನಮ್ಮಲ್ಲಿ ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು ಪ್ರೋತ್ಸಾಹಗಳು ಅಂತ ಏನು ಹೇಳ್ತೇವೆ, ಅಂತಹ ಗುರು ಹಿರಿಯರ ಅನೇಕರ, ಸಾಧು ಸಂತರ ಅನೇಕರ, ಸಜ್ಜನ ಬಂಧುಗಳ, ಬಂಧು ಬಾಂಧವರ ಅನೇಕರ ಸಹಾಯ, ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ, ಉತ್ತೇಜನ ಹಾಗೂ ಇದೆಲ್ಲವನ್ನೂ ಕೂಡ ನಮ್ಮದ್ದು ಎನ್ನುವಂತಹ ಆ ಪ್ರೀತಿಯ ಭಾವ ಏನಿದೆ, ಈ ಎಲ್ಲವುಗಳ ಒಂದು ಒಕ್ಕೊರಲಾಗಿ ಆಮ್ನಾಯ ಭಾರತೀಯ ದಿನದರ್ಶಿಕೆ ಗಾಳಿಮನೆ ಗಂಧವಃ ಸದನಂ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದರ ಆರಂಭ ಹೇಗಾಯಿತು ಎನ್ನುವುದನ್ನು ತಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ಅದಾದ ಮೇಲೆ ಇದರ ಸ್ವರೂಪ ಹೇಗಿದೆ, ಅದು ಹೇಗೆಲ್ಲ ಪರಿವರ್ತನೆ ಆಯಿತು, ಹೇಗೆ ಇವತ್ತು ಅದು ಸಾರ್ವಜನಿಕವಾಗಿ ಜನಮನ್ನಣೆಯನ್ನು ಗಳಿಸುತ್ತಾ ಮುಂದೆ ಸಾಗ್ತಾ ಇದೆ ಎನ್ನುವುದರ ಬಗ್ಗೆ ತಿಳಿಸ್ಕೊಡ್ತೇನೆ. ಆತ್ಮೀಯರೇ, ಯಾವಾಗಲೂ ನೆನಪು ಮಾಡಿಕೊಳ್ಳೋದಿದೆ, ಇಡೀ ಜಗತ್ತನ್ನು ಆವರಿಸಿದಂತಹ ಬಹಳ ದೊಡ್ಡ ಕತ್ತಲು ನಮ್ಮ ಜೀವಮಾನದಲ್ಲಿ ನಾವು ನೋಡಿದ್ದು ಅಂತಂದರೆ ಕೋವಿಡ್-19 ಕೊರೋನಾ. ಸರಿಸುಮಾರು ಇದೇ ಸಂದರ್ಭದಲ್ಲಿ ಮಾರ್ಚ್ 22 ಅಂತ ನೆನಪು, ಜನತಾ ಕರ್ಫ್ಯೂ ಅಂತ ಆರಂಭ ಆಯಿತು. ಅದಕ್ಕೂ ಮೊದಲೇ ಒಂದಷ್ಟು ಕೇಸ್ಗಳು ಅಲ್ಲಲ್ಲಿ ಫೈಲ್ ಆಗಿದ್ವು. ಆ ಸಂದರ್ಭದಿಂದ ತೊಡಗಿ ಒಂದು 10-12 ದಿವಸಗಳ ನಂತರ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಘೋಷಿಸಿತು. ಏನಾಗ್ತಾ ಇದೆ ಅಂತ ಯಾರಿಗೆ ಗೊತ್ತಿಲ್ಲ ಆಗ. ಆ ಸಂದರ್ಭದಲ್ಲಿ ಅದು ಆಮೇಲೆ ಏನಾಯಿತು ಅಂತಂದರೆ ಬಹಳ ಗಂಭೀರವಾದಂತಹ ಸನ್ನಿವೇಶವಾಗಿ ಮಾರ್ಪಟ್ಟಿತು. ಎಷ್ಟು ಗಂಭೀರವಾಗಿ ಹೋಯಿತು ಅಂತಂದರೆ ನಮ್ಮ ಬದುಕಿನಲ್ಲಿ ಹಿಂದಂತೂ ನೋಡಲೇ ಇಲ್ಲ, ಮುಂದೆ ನೋಡುವುದಿಲ್ಲ, ನೋಡುವುದು ಬೇಡ ಎನ್ನಬಹುದಾದ ರೀತಿಯಲ್ಲಿ ಅಕ್ಷರಶಃ ಸಮಗ್ರ ಭಾರತ ಮತ್ತು ವಿಶ್ವದ ಬಹುಪಾಲು ದೇಶಗಳು ಗೃಹಬಂಧನವನ್ನು ಅನುಭವಿಸಿದವು. ಮನೆಯಲ್ಲಿದ್ದವರನ್ನು, ಆತ್ಮೀಯರನ್ನಾಗಿ ನಾವು ಹೊಂದಿದವರನ್ನು ಕೂಡ ಮನೆಯಲ್ಲೊಂದು ಅಂತರವನ್ನು ಇಟ್ಟುಕೊಂಡು ನಾವು ಮಾತನಾಡುವ ಸ್ಥಿತಿ ಬಂತು. ಇಡೀ ವಾತಾವರಣದಲ್ಲಿ ಇರಬಹುದಾದಂತಹ ಶಕ್ತಿ ಏನು, ಆ ವಾತಾವರಣ ಕಲುಷಿತ ಆದರೆ ಅದು ಹೇಗೆ ನಮಗೆ ಶತ್ರುವಾಗಿ ಪರಿಣಮಿಸ್ತದೆ, ಇದೆಲ್ಲವನ್ನು ಕೂಡ ಒಂದು ಅವಲೋಕನಕ್ಕೆ ಒಳಪಡಿಸಿದಂತಹ ನಮ್ಮ ಬದುಕಿನ ಅತ್ಯಂತ ಮಹತ್ವಪೂರ್ಣವಾದಂತಹ ಘಟ್ಟ ಅಂತ ನಾವೆಲ್ಲ ಅದನ್ನು ಆಮೇಲೆ ಅದರ ಕುರಿತಾಗಿ ನಾವು ವ್ಯಾಖ್ಯಾನ ಮಾಡಿದ್ದನ್ನು ಕೇಳ್ತೇವೆ, ಅದರ ಕುರಿತಾಗಿ ಈ ರೀತಿಯ ವಿಮರ್ಶೆ ಬಂದಿದ್ದನ್ನು ಕೇಳ್ತೇವೆ. ಕೋವಿಡ್-19 ಆ ಕರಾಳ ಛಾಯೆ ಅನೇಕರ ಬದುಕಿನ ಹೊಸ ಬೆಳಕಾಗಿ ಕೂಡ ಬಂದಿದ್ದನ್ನು ನಾವು ಮರೆಯುವ ಹಾಗಿಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳೋದಿದ್ರೆ, ಇಡೀ ಜಗತ್ತು ಒಮ್ಮೆ ಅದು ಇಂಟ್ರಾಸ್ಪೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅಂದರೆ ಅಥವಾ ಅಂತರವಲೋಕನ, ಅಂತರಂಗದಲ್ಲಿ ನಮ್ಮ ಕುರಿತಾಗಿ ನಾವೇ ಪ್ರಶ್ನೆ ಮಾಡಿಕೊಳ್ಳುವ, ನಾವು ಎಲ್ಲಿದ್ದೇವೆ ಎನ್ನುವುದನ್ನು ನಾವೇ ತಿಳಿದುಕೊಂಡು ನಾವು ಅದರ ಬಗ್ಗೆ ಮನನ ಮಾಡುವಂತಹ ಸನ್ನಿವೇಶವನ್ನು ಪ್ರತಿಯೋರ್ವನಲ್ಲಿಯೂ ಹುಟ್ಟಿಸಿದಂತಹ ಒಂದು ಸಾರ್ವಕಾಲಿಕವಾದ ಅಥವಾ ಸಾರ್ವಜನಿಕವಾದಂತಹ ಒಂದು ರೋಗರುಜಿನೆಯಾಗಿ ಅದು ಕಂಡುಬಂತು. ಇಂತಹ ಸಂದರ್ಭದಲ್ಲಿಯೇ ಮನೆಗಳಲ್ಲಿ ಕೆಲಸ ಇಲ್ಲದೆ, ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಯಾವ ಬಲವೂ ಇಲ್ಲದೆ, ನಾವು ಮನೆಯಿಂದ ಹೊರಗಡೆ ಹೋಗಲಿಕ್ಕಾಗದೆ
ಎಲ್ಲಿಯವರೆಗೆ ಅಂತಂದರೆ ಒಂದಷ್ಟು ದಿವಸ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿದರು, ಒಂದು ಹೊತ್ತು ಊಟ ಬಿಟ್ಟರೂ ಆಗ್ಬೋದು ಸಂದರ್ಭ ಆಗಿದೆ ಎನ್ನುವ ಹಾಗೆ ಹೇಳಿದರು. ಉಪವಾಸ ವ್ರತವನ್ನು ಕೈಗೊಳ್ಳಬೇಕು ಎನ್ನುವ ರೀತಿಯಲ್ಲಿ ಕರೆ ಕೊಟ್ಟರು. ಇಂತಹ ದುರ್ಭರವಾದಂತಹ ಸ್ಥಿತಿ ಬಂದಾಗ ಎಲ್ಲ ನಾವು ಮನನ ಮಾಡಿದ್ವಿ, ಅಂತರವಲೋಕನಕ್ಕೆ ಇಳಿದ್ವಿ. ಈ ಅಂತರವಲೋಕನ ಜಗತ್ತಿನ ಹೊಸ ಸಾಧ್ಯತೆಗಳನ್ನು ಇವತ್ತು ತೋರಿಸ್ಕೊಟ್ಟಿದೆ. ಈಗ 3-4 ವರ್ಷಗಳ ಅವಧಿಯಲ್ಲಿ ನಾವು ನೋಡಿದರೆ ನಮಗೆ ಕಾಣ್ತಾ ಇದೆ. ಇವತ್ತು ಈಗ ಏನು ನಾವು ಈ ಸ್ಟುಡಿಯೋ ಮೂಲಕ ಮಾತಾಡ್ತಾ ಇದ್ದೇವೆ, ಇಂತಹ ಅನೇಕ ಹೊಸ ಹೊಸ ರೀತಿಯ ಸಾಧ್ಯತೆಗಳಿಗೆ ಕೋವಿಡ್-19 ಕಾರಣವಾಯಿತು. ಜೊತೆಗೆ ಹಳೇದ್ದು ಅಂತ ಯಾವುದನ್ನೆಲ್ಲ ಮರೆತು ಬಿಟ್ಟಿದ್ವೋ ಅದನ್ನು ಪುನಃ ನಾವು ಪ್ರತಿಷ್ಠಾಪನೆ ಮಾಡುವುದಕ್ಕೂ ಅದೊಂದು ಒಳ್ಳೆಯ ಕ್ಷಣವಾಗಿ ಮಾರ್ಪಟ್ಟಿತು. ಸುಮ್ಮನೆ ನೆನಪಾಗುವಂಥದ್ದು, ಇದೇ ಮನೆಯಲ್ಲಿ ಇಲ್ಲೇ ಇರುವಂತಹ ನಾವು ಅಪ್ಪನವರು ಇರ್ಬೋದು ಅಥವಾ ಚಿಕ್ಕಪ್ಪನವ್ರು ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ನಾವೆಲ್ಲ ಕುಳಿತು ಮನೆಯ ಹಿರಿಯರು ಕಿರಿಯರು ಅಂತ ಭೇದ ಭಾವ ಇಲ್ಲದೆ ರಾಮಾಯಣ ಮಹಾಭಾರತಗಳನ್ನು ಮತ್ತೆಲ್ಲ ನೋಡಿದ್ವಿ. ನಾವು ಅದನ್ನು ತುಂಬ ಕುತೂಹಲದಿಂದ ನೋಡಿದ್ವಿ. ಅದು ಯಾವುದು 80ರ ದಶಕದ ರಾಮಾಯಣ ಮಹಾಭಾರತವನ್ನು ಮತ್ತೆ ನೋಡಿದ್ವಿ. ಯಾಕೆ ಈ ಮಾತು ಅಂತಂದರೆ, ಹಾಗೆ ಹಳೆಯದೆಲ್ಲ ಪುನಃ ಪ್ರತಿಷ್ಠಾಪನೆ ಆಗುವ, ಪ್ರತಿಷ್ಠಿತವಾಗುವ, ಸ್ಥಿರವಾಗುವಂತಹ ಸನ್ನಿವೇಶವನ್ನು ಕೋವಿಡ್-19 ನಿರ್ಮಾಣ ಮಾಡಿತು. ಇದೇ ನೆಲೆಯಲ್ಲಿಯೇ ಬಹಳ ಕಾಲದಿಂದ ಒಂದು ಕಾರ್ಯವನ್ನು ನಮ್ಮ ಅಮ್ಮ ನನಗೆ ಹೇಳ್ತಾ ಇದ್ದರು. ಸಂಸ್ಕೃತವನ್ನು ಆನ್ಲೈನ್ ಮೂಲಕ ನಾವು ಹೊರಗಡೆಯಲ್ಲಿ ಪ್ರಸಾರ ಮಾಡುವುದಕ್ಕೆ ಅವಕಾಶ ಇದೆ, ನೋಡು ಪ್ರಯತ್ನ ಮಾಡು ಅಂತ. ಕೋವಿಡ್-19ಕ್ಕೆ ಮೊದಲು ಆನ್ಲೈನ್ ಹೇಳುವುದು ಅದು ಐ ಟಿ ಸೆಕ್ಟರ್ನವರಿಗೋ ಅಥವಾ ಯಾವುದೋ ಒಂದಷ್ಟು ಕಂಪನಿಗಳಿಗೆ ಸೀಮಿತ ಆಗಿತ್ತು. ಮನೆಗಳಿಗೆ ಆನ್ಲೈನಿನ ಕಾನ್ಸೆಪ್ಟ್ ಬಂದಿರಲಿಲ್ಲ. ಆಗ ಎಂದೋ ಹೇಳಿದವರ ಮಾತು ಈ ಕೋವಿಡ್-19ರಲ್ಲಿ ಮನೆಯಲ್ಲಿ ಕುಳಿತಾಗ ಅದು ಮತ್ತೆ ಮರುಜೀವ ಪಡೆದುಕೊಂಡಿತು. ಆ ಮರುಜೀವ ಪಡೆದುಕೊಂಡ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ನನಗೆ ನೆನಪಿರುವ ಹಾಗೆ ಯುಗಾದಿಗಿಂತ ಸ್ವಲ್ಪ ಮೊದಲು ಇದು ಆರಂಭ ಆಯಿತು. ಆ ಸಂದರ್ಭದಲ್ಲಿ ಅದಾಗಿ ಯುಗಾದಿ ಬಂತು. ಯುಗಾದಿ ಆಗಿ ವೈಶಾಖ ಮಾಸದಲ್ಲಿ ನಾನು ಒಂದು ದಿವಸ ಈ ಆನ್ಲೈನ್ ಮೂಲಕ ಒಂದು ಸಂಸ್ಕೃತ ಪಾಠ ಪ್ರವಚನವನ್ನು ಆರಂಭ ಮಾಡಿದೆ. ಒಂದು 40ರಷ್ಟು ಜನರು ಬೇರೆ ಬೇರೆ ಕಡೆಯಲ್ಲಿದ್ದವರು ಗೂಗಲ್ ಮೀಟ್ ಮೂಲಕ ನಮ್ಮ ಜೊತೆಯಲ್ಲಿ ಸೇರಿಕೊಂಡ್ರು. ಹೀಗೆ ಸೇರಿಕೊಂಡಾಗ ಅವರಿಗೆ ಪ್ರತಿನಿತ್ಯ ಆನ್ಲೈನ್ ಮೂಲಕ ನಿತ್ಯ ಶ್ಲೋಕಗಳು, ಆಮೇಲೆ ನಮ್ಮ ಕೆಲವೊಂದಿಷ್ಟು ಈ ವ್ಯಾಕರಣಬದ್ಧವಾಗಿ ಕೆಲವೊಂದಿಷ್ಟು ಲೋಪದೋಷಗಳೇನಿದ್ದಾವೆ ಅದನ್ನು ಸರಿ ಮಾಡುವುದಕ್ಕೆ ಬೇಕಾದ ಒಂದಷ್ಟು ಮಾಹಿತಿಗಳು, ಮತ್ತು ರಾಮಾಯಣದ ಒಂದಷ್ಟು ಮಾಹಿತಿ, ಆಮೇಲೆ ನಮ್ಮ ಸಂಸ್ಕೃತ ಶ್ಲೋಕಗಳನ್ನು ಹೇಗೆ ಸುಲಭವಾಗಿ ಯಾರೇ ಆದರೂ ಕೂಡ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದವರು ಹೇಗೆ ಅರ್ಥ ಮಾಡ್ಕೊಳ್ಬೋದು, ನನ್ನದೇ ಆದ ಒಂದು ಸಣ್ಣ ಒಂದು ಪಾಠ್ಯ ಸಿಲೆಬಸ್ ಮಾಡಿಕೊಂಡು ನಾನು ಅವರಿಗೆ ಬೋಧನೆ ಮಾಡಿದೆ. ಅದರ ಜೊತೆಗೆ ಈ ನಿತ್ಯ ಪಂಚಾಂಗವನ್ನು ಕೂಡ ಹೇಳ್ತಾ ಇದ್ದೆ. ಅದೊಂದು ಈಗಲೂ ಕೂಡ ಅದು ಆ ಆನ್ಲೈನ್ ಶಿಕ್ಷಣ ಜಾರಿಯಲ್ಲಿದೆ, ಸಂದರ್ಭ ಸಮಯ ನೋಡ್ಕೊಂಡು ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆಮ್ನಾಯ ಅಂತರ್ಜಾಲೀಯ ವೇದ ಸಂಸ್ಕೃತ ಶಾಲಾ ಗಾಳಿಮನೆ ಗಂಧವಹ ಸದನಂ ಅಂತ ಅದಕ್ಕೊಂದು ಹೆಸರು ಕೊಟ್ಕೊಂಡು ಆನ್ಲೈನ್ ಮೂಲಕ ವೇದ ಸಂಸ್ಕೃತವನ್ನು ಕಲಿಸ್ತೇನೆ ಅಂತ ಎಲ್ಲ ಕಡೆಯಲ್ಲಿ ಫೇಸ್ಬುಕ್ ವಾಟ್ಸಪ್ ಮೂಲಕ ನಮ್ಮ ಪರಿಚಿತರಿಗೆಲ್ಲ ಹಂಚಿದೆ. ಒಳ್ಳೆಯ ರೆಸ್ಪಾನ್ಸ್ ಬಂತು. ಆ ಕಾಲಕ್ಕೆ ತುಂಬ ಅನುಕೂಲ ಕೂಡ ಆಯಿತು, ಸಂಪನ್ಮೂಲ ಕೂಡ ಅದರಿಂದ ನಮಗೆ ಅನುಕೂಲ ತಂದುಕೊಡ್ತು. ಇದೆಲ್ಲದರ ಫಲಶ್ರುತಿಯಾಗಿ ಏನಾಯಿತು ಅಂತಂದರೆ ಅದು ನಿರಂತರವಾಗಿ ನಡೀತು. 1 ವರ್ಷದವರೆಗಂತೂ ನಿರಂತರವಾಗಿ ನಡೆದಿದೆ. ಆಮೇಲೆ ನಿಧಾನಕ್ಕೆ ಬೇರೆ ಬೇರೆ ನಮ್ಮ ಏನು ಹೊರಗಡೆಯಲ್ಲಿದ್ದ ನಿರ್ಬಂಧಗಳು ಕಡಿಮೆ ಆದಾಗೆ ಎಲ್ಲ ಕೆಲಸ ಕಾರ್ಯ ಆರಂಭ ಆಯಿತು, ಮತ್ತು ಬೇರೆ ರೀತಿಗೆ ಹೋಯಿತು. ಆ ಸಂದರ್ಭದಲ್ಲಿ ಹುಟ್ಟಿದಂತಹ ಒಂದು ಪರಿಕಲ್ಪನೆ ಇದು. ಈ ತರಗತಿಯಲ್ಲಿ ಪಂಚಾಂಗವನ್ನು ಹೇಳ್ತಾ ಇದ್ದೆ. ಪಂಚಾಂಗವನ್ನು ಹೇಳಬೇಕಿದ್ರೆ ಏನಾಗ್ತಾ ಇತ್ತು ಅಂತಂದರೆ, ಈಗ ಉದಾಹರಣೆಗೆ ವೈಶಾಖ ಮಾಸ ಶುಕ್ಲ ಪಕ್ಷ, ಇವತ್ತು ಪಂಚಮಿ ತಿಥಿ, ಹೀಗೆ ಹೇಳುವಂಥದ್ದು ನಮ್ಮ ಪಾರಂಪರಿಕವಾದ ಕ್ರಮ ಇದೆ. ಈ ಕ್ರಮ ಹೇಳ್ತಾ ಅದಾದಮೇಲೆ ಕೊನೆಯಲ್ಲಿ ಏನು ಮಾಡ್ತಾ ಇದ್ವಿ ಅಥವಾ ಆರಂಭದಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ವ್ಯಾವಹಾರಿಕವಾಗಿ ಬಳಸುವಂತಹ ಇಂಗ್ಲೀಷ್ ಕ್ಯಾಲೆಂಡರ್ನ ದಿನಾಂಕವನ್ನು ನಾವು ಹೇಳ್ತೇವೆ. ಆ ದಿನಾಂಕ 7/4/2024. ಇವತ್ತಿನ ದಿವಸ ಕೇಳಿದ್ರೆ ನಾವು ಅದನ್ನೇ ಹೇಳೋದು, 7/4/24. ಇವತ್ತಿನ ವಾರ ಯಾವುದು? ಭಾನುವಾರ. ಇವತ್ತು ಇಂತಹ ದಿವಸ, ಇದು ಯುಗಾದಿ ಇಂತಹ ದಿನಾಂಕಕ್ಕೆ ಬರ್ತದೆ. ಈ ರೀತಿಯಲ್ಲಿ ನಾವು ಹೇಳ್ತೇವಲ್ವ. ಇದೆಲ್ಲ ಆಗಬೇಕಿದ್ರೆ ಆ ಕ್ಲಾಸ್ನಲ್ಲಿ ಏನಾಯಿತು ಅಂತಂದರೆ, ಒಂದು ದಿವಸ ಆ ಕ್ಷಣಕ್ಕೆ ಒಂದು ಪ್ರಬೋಧನೆ ಆಯಿತು, ಒಂದು ಉದ್ಬೋಧವಾಯಿತು ಅಂತ ಹೇಳ್ಬೋದು. ಏನು ಅಂತಂದರೆ, ಈ ದಿನಾಂಕ ಇಂಗ್ಲೀಷಿನದ್ದು ಹೇಗೆ ನಾವು ಜನವರಿಗೆ 1ನೇ ತಿಂಗಳು ಅಂತ ಹೇಳ್ತೀವಿ,
ಆಮೇಲೆ 1-30 ದಿನಾಂಕ ಅಂತ ಹೇಳ್ತೀವಿ. ಆಮೇಲೆ 2021, 22, 23, 24, 25 ಇದನ್ನು ಇಸ್ವಿ ಅಂತ ಹೇಳ್ತೀವಿ. ಸೊ ಒಂದು ಕಾನ್ಸೆಪ್ಟನ್ನು ಇಂಗ್ಲೀಷ್ ಕ್ಯಾಲೆಂಡರ್ ಏನು ಮಾಡಿದೆ, ನಮಗೆ ಸೆಟ್ ಮಾಡಿಕೊಟ್ಟಿದೆ. ಇವತ್ತು ನಾವು ವ್ಯಾವಹಾರಿಕವಾಗಿ ಸಮಗ್ರ ಪ್ರಪಂಚದಾದ್ಯಂತ ಇವತ್ತದು ನಡೀತಾ ಇದೆ. ಅದೊಂದು ಬಹಳ ದೊಡ್ಡ ಅದ್ಭುತವಾದ ವಿಜ್ಞಾನ. ಅದು ಇಡೀ ಪ್ರಪಂಚಕ್ಕೆ ಇದನ್ನು ಹೊಂದಿಸಿದಂತಹ ಮಹನೀಯರಿಗೆ ನಾವು ಭೂಯೋ ಭೂಯೋ ನಮಾಮ್ಯಹಂ ಹೇಳದೆ ವಿಧಿ ಇಲ್ಲ. ಅಂತಹ ಅದ್ಭುತವಾದಂತಹ ವಿಷಯ ಅದು. ಆದರೆ ಈ ವಿಷಯ ಏನಾಯಿತು ಅಂತಂದರೆ, ಈ 13/5/2020 ಈ ಸಂದರ್ಭದಲ್ಲಿ ಆರಂಭ ಆದಾಗ ನಾವು ಇಂಗ್ಲೀಷ್ ದಿನಾಂಕ ಹೇಗೆ ಕೊಡ್ತೀವಲ್ವ, ಈ ಇಂಗ್ಲೀಷ್ ದಿನಾಂಕವನ್ನು ಕೊಟ್ಟ ಹಾಗೆ ಇವತ್ತಿನ ಜನತೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮ ಪಂಚಾಂಗವನ್ನು ಯಾಕೆ ದಿನಾಂಕವಾಗಿ ಪರಿವರ್ತನೆ ಮಾಡಬಾರ್ದು ಅಂತ ಆ ಆನ್ಲೈನ್ ಕ್ಲಾಸ್ನಲ್ಲಿ ಹುಟ್ಟಿದಂತಹ ಒಂದು ಪರಿಕಲ್ಪನೆ. ಆ ಪರಿಕಲ್ಪನೆ ತತ್ಕ್ಷಣದಲ್ಲಿ ನಾನು ಜಾರಿಗೆ ತಗೊಂಡು ಬಂದೆ. ಆ ಕ್ಲಾಸ್ನಲ್ಲಿ ಅಲ್ಲಿ ಹೇಗಿದ್ದರು ಅಂತಂದರೆ, ಡಾಕ್ಟರ್ಸ್ ಇದ್ದರು ಆ ಕ್ಲಾಸ್ನಲ್ಲಿ, ಇಂಜಿನಿಯರ್ಸ್ ಇದ್ದರು, ಆಮೇಲೆ ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದವರಿದ್ದರು, ಶಿಕ್ಷಕರಿದ್ದರು, ಶೈಕ್ಷಣಿಕ ತಜ್ಞರಿದ್ದರು, ಹಿರಿಯರಿದ್ದರು, ನಿವೃತ್ತರಿದ್ದರು, ಆಮೇಲೆ ಗೃಹಿಣಿಯರಿದ್ದರು, ಆಮೇಲೆ ಚಿಕ್ಕ ಮಕ್ಕಳಿದ್ದರು, ಕಾಲೇಜಿಗೆ ಹೋಗುವ ಮಕ್ಕಳಿದ್ದರು. ಹೀಗೆ ಬೇರೆ ಬೇರೆ ಏಜ್ ಗ್ರೂಪ್, ವಯೋಮಾನದವರೆಲ್ಲ ಸೇರಿಕೊಂಡಿದ್ರು ಅದರೊಳಗೆ. ಅವರಲ್ಲಿ ನನಗೆ ಎಷ್ಟು ಒಳ್ಳೆಯದಾಯಿತು ಅಂದರೆ, ಅವರೆಲ್ಲರ ಅಭಿಪ್ರಾಯವನ್ನು ನಾನು ಕ್ರೋಢೀಕರಣ ಮಾಡಿದೆ. ಅವರಿಂದ ಒಂದು ಅರ್ಥದಲ್ಲಿ ಹಿಮ್ಮಾಹಿತಿ, ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಫೀಡ್ಬ್ಯಾಕ್ ತಗೊಂಡೆ. ನೋಡಿ, ಇದರಿಂದ ಹೀಗೆ ಮಾಡಿದ್ರೆ ಹೇಗಾಗ್ಬೋದು, ನಿಮ್ಮ ಅಭಿಪ್ರಾಯಗಳೇನು ಅಂತ. ಅವರು ಅವರವರ ಅಭಿಪ್ರಾಯಗಳನ್ನು ಹೇಳಿದರು. ಆಮೇಲೆ ಒಟ್ಟು ಸಾರಾಂಶವಾಗಿ ನನಗೆ ಅವರ ಅಭಿಪ್ರಾಯ ಏನಾಯಿತು ಅಂತಂದ್ರೆ ಒಂದು ಬಲ ಕೊಡ್ತು. ಏನು ಬಲ ಅಂತಂದ್ರೆ, ಇಲ್ಲ, ಇದನ್ನು ನಾವೊಂದು ದೊಡ್ಡ ಅಭಿಯಾನವಾಗಿ ಮಾಡಬೇಕು. ಯಾಕೆ ಮಾಡಬೇಕು ಹೇಳೋದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಯಾಕೆ ಇದು ಅಭಿಯಾನವಾಗಬೇಕು ಮತ್ತು ಯಾಕೆ ಈ ಆಮ್ನಾಯ ಭಾರತೀಯ ದಿನದರ್ಶಿಕೆ ನಮ್ಮ ಅಭಿಮಾನವಾಗಬೇಕು ಎನ್ನುವುದ್ರ ಬಗ್ಗೆ ನಾನು ನಿಮಗೆ ಈ ಸಂಚಿಕೆ ಮೂಲಕ ನಾನು ಬೆಳಕಿಗೆ ತರೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಒಂದು ಕೋವಿಡ್-19 ಅದರ ಅನೂಹ್ಯವಾದಂತಹ ಒಂದಷ್ಟು ಸವಾಲುಗಳು ಎಲ್ಲರ ಬದುಕನ್ನು ಬದಲಾವಣೆ ಮಾಡಿದಾಗೆ ನನಗೂ ಒಂದು ಬಹಳ ದೊಡ್ಡ ಬದಲಾವಣೆ ತಂದುಕೊಡ್ತು. ಅದಕ್ಕೆ ಹಿಂಬಾಗಿ ಬಂದದ್ದು ಅಮ್ಮ ಹೇಳಿದ ಮಾತು. ನಮ್ಮಲ್ಲಿ ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ರಾಮ ಹೇಳಿದ ಮಾತು. ಸೊ ಆ ಮಾತನ್ನೇ ನಾವು ಯೋಚನೆ ಮಾಡೋದಿದ್ರೆ ಖಂಡಿತವಾಗಿ ಇವತ್ತು ಒಂದು ಸಾವಿರಾರು ಜನರಿಗೆ ನಾವು ಅದನ್ನು ಏನು ಕೊಡ್ತಾ ಇದ್ದೇವೆ. ಒಂದು ಒಳ್ಳೆಯ ಅಭಿಪ್ರಾಯ ಅದ್ರ ಬಗ್ಗೆ ಏನು ಸಮಾಜದಲ್ಲಿ ವ್ಯಕ್ತ ಆಗಿದೆ. ಅದ್ರ ಹಿಂದೆ ಈ ಕೋವಿಡ್ ಎನ್ನುವುದಿದೆ, ಆಮೇಲೆ ಅಮ್ಮ ಇದ್ದಾರೆ, ಆಮೇಲೆ ನನ್ನ ಈ ಇಡೀ ಆಮ್ನಾಯ ಕ್ಲಾಸ್ನಲ್ಲಿ ಯಾರಿದ್ದರೋ ಎಲ್ಲ ವಿದ್ಯಾ ಜ್ಞಾನ ಆಕಾಂಕ್ಷಿಗಳು ಅವರಿದ್ದಾರೆ ಇದ್ರ ಜೊತೆಗೆ ನನ್ನ ಮನೆಯಲ್ಲಿ ನನ್ನ ಪತ್ನಿ ಮತ್ತು ನನ್ನ ಮಗಳು ಇದ್ರ ಜೊತೆಯಲ್ಲಿದ್ದಾರೆ. ನನ್ನ ಇಡೀ ಕುಟುಂಬ ಇದೆ, ಹಾಗೆ ತುಂಬ ಗುರು ಹಿರಿಯರೆಲ್ಲರೂ ಇದ್ದಾರೆ. ಆದರೆ ಅದರ ಆರಂಭದ ದಶೆ ಅಥವಾ ಆರಂಭದ ದಿಶೆ ಏನಿದೆ ಈ ರೀತಿಯಲ್ಲಿ ಆಯಿತು ಅಂತ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಹೀಗೆ ಆರಂಭ ಆಗಿ ಈಗ ಅದು 4ನೇ ವರ್ಷ. ಈಗ ಅಂದರೆ ನಾವು ಅದರ ಆ ಕಾನ್ಸೆಪ್ಟನ್ನು ಇಟ್ಕೊಂಡಾಗ ಇನ್ನೂ ವಿಶೇಷವಾಗಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಇದು ಈ ಆಮ್ನಾಯ ಎನ್ನುವಂತಹ ಒಂದು ವೇದ ಶಾಲೆಯಲ್ಲಿ, ವೇದ ಮತ್ತು ಸಂಸ್ಕೃತದ ಶಾಲೆಯಲ್ಲಿ ಅದೇ ಹೆಸರಿನಲ್ಲಿ ಬಂತು. ಒಂದು ಸ್ಪಷ್ಟೀಕರಣ ಇಲ್ಲಿ ಕೊಟ್ಟುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆಮ್ನಾಯ ಅಂದರೆ ಏನು ಅಂತ. ಏನು ಇದು ಆಮ್ನಾಯ ಅಂತ ಇದೆಯಲ್ಲ, ಎಲ್ಲೂ ಹೆಸರು ಕೇಳದೇ ಇರೋದು ಇದೆಯಲ್ಲ ಅಂತ ಕಾಣ್ಬೋದು. ಆಮ್ನಾಯ ಭಾರತೀಯ ದಿನದರ್ಶಿಕೆ, ಆಮ್ನಾಯ ಅಂತರ್ಜಾಲೀಯ ವೇದ ಸಂಸ್ಕೃತ ಶಾಲಾ, ಈ ಎರಡರಲ್ಲೂ ಕೂಡ ಸಮಾನವಾಗಿರುವಂತಹ ಒಂದು ಅಂಶ ಅಂದರೆ ಆಮ್ನಾಯ ಎನ್ನುವ ಹೆಸರು. ಇದು ಆಮ್ನಾಯ ಅಂತಂದರೆ ಏನು ಎನ್ನುವುದನ್ನು ನಾವು ನೋಡೋದಾದರೆ, ಆಮ್ನಾಯ ಶಬ್ದದ ಅರ್ಥವನ್ನು ಗ್ರಹಿಸುವುದಿದ್ದರೆ ಆಮ್ನಾಯಕ್ಕೆ ವೇದಗಳು ಎನ್ನುವ ಅರ್ಥವನ್ನು ಹಿಂದಿನವರು ಹೇಳಿದರು. ಅದು ಯಾಕೆ? ನಾ ಅಭ್ಯಾಸೆ ಅಂದರೆ ಅಭ್ಯಾಸದಿಂದ ಸಿದ್ಧವಾಗಬಹುದಾದ ನಿರಂತರವಾದಂತಹ ಅಧ್ಯಯನವನ್ನು ಬೇಡಬಹುದಾದ ಒಂದು ವಿದ್ಯೆ ಎನ್ನುವ ಅರ್ಥದಲ್ಲಿಯೂ ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಅರ್ಥಗಳಿದ್ದಾವೆ. ವೇದ ಎನ್ನುವಂತಹದ್ದೇನಿದೆ ನಮ್ಮ ಧರ್ಮಕ್ಕೆ, ನಮ್ಮದಾದಂತಹ ಇಡೀ ಬದುಕಿಗೆ ಅದು ಮೂಲ ಎನ್ನುವಂತಹ ಮಾತಿದೆ. ಆ ವೇದಗಳ ಜೊತೆಯಲ್ಲಿಯೇ ನಾವು ಹೇಳುವುದನ್ನು ಕೇಳ್ತೇವೆ. ಎಲ್ಲ ವಿಧವಾದಂತಹ ಕರ್ಮ ಪ್ರವೃತ್ತಿಗೂ ಕೂಡ ವೇದವೇ ಅತ್ಯಂತ ಆದ್ಯವಾದಂತಹ ಆಕರ ಎನ್ನುವುದನ್ನು ಹೇಳೋದನ್ನು ಕೇಳ್ತೇವೆ. ನಮ್ಮ ಭಾರತೀಯರ ಸನಾತನ ಧರ್ಮೀಯರ
ಸಮಗ್ರವಾದಂತಹ ಜೀವನವೇ ವೇದದ ಒಂದು ಭೂಮಿಕೆಯ ಮೇಲಿದೆ. ವೇದವೇ ಮೂಲಾಧಾರವಾಗಿದೆ. ಆ ನೆಲೆಯಲ್ಲಿ ವೇದವನ್ನೇ ಆಧಾರವಾಗಿಟ್ಟುಕೊಂಡು ಇರಬಹುದಾದಂತಹ ಜ್ಯೋತಿಷ ಶಾಸ್ತ್ರ ಅಥವಾ ಜ್ಯೋತಿಷಿ ಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಅಂತ ಏನು ಹೇಳ್ತಾ ಇದ್ದೇವೆ, ಆ ಜ್ಯೋತಿಷದ ಮುಖ್ಯವಾದಂತಹ ಒಂದು ವಿಭಾಗ ಅಂತ ಹೇಳಬಹುದಾದ ಕಾಲಗಣನೆಯ ವಿಚಾರವನ್ನು ಇಟ್ಟುಕೊಂಡು ಹಾಗೂ ಜ್ಞಾನಾರ್ಥಕವಾದ ನೆಲೆಯಲ್ಲಿ ವೇದವನ್ನು ಸ್ವೀಕರಿಸಿ ಜ್ಞಾನಂ ಎನ್ನುವುದು. ಯಾಕೆ ಅಂತಂದರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಕೃಷ್ಣನ ಮಾತಿದೆ. ಜ್ಞಾನಾದೇವ ಹಿ ಕೈವಲ್ಯಂ ಎನ್ನುವಂತಹ ಉಪನಿಷದ್ ವಾಕ್ಯಗಳಿದ್ದಾವೆ. ಜ್ಞಾನ ಎನ್ನುವಂತಹದ್ದು ಸದಾಕಾಲ ನಮ್ಮದಾದಂತಹ ಬದುಕನ್ನು ಸುಂದರಗೊಳಿಸುವ ಹಾಗೂ ಬದುಕನ್ನು ವಿನ್ಯಾಸಗೊಳಿಸಬಹುದಾದಂತಹ ಒಂದು ಏನು ಆಕಾರ ಅಂತ ನಮ್ಮವರು ಹೇಳಿದರು. ಈ ನೆಲೆಯಲ್ಲಿ ಆಮ್ನಾಯ ಎನ್ನುವುದು ಜ್ಞಾನ ಅರ್ಥದಲ್ಲಿಯೂ ಹೌದು, ಈ ಜ್ಯೋತಿಷ್ಯ ಎನ್ನುವ ನೆಲೆಯಲ್ಲಿರಬಹುದಾದಂತಹ ವೇದಗಳ ನೆಲೆಯಲ್ಲಿರಬಹುದಾದ ಅರ್ಥದಲ್ಲಿಯೂ ಹೌದು. ಆದ್ದರಿಂದ ಎರಡಕ್ಕೂ ಕೂಡ ಆಮ್ನಾಯ ಎನ್ನುವ ನಾಮಕರಣವನ್ನು ಮಾಡಿದೆ. ಇದರಿಂದ ಏನಾಯಿತು ಅಂದರೆ, ಪ್ರಾರಂಭದಲ್ಲಿ ವೇದ ಸಂಸ್ಕೃತ ಶಾಲೆಯ ಮಾತ್ರ ಇದ್ದದ್ದು, ಆಮೇಲೆ ಅದು ಆಮ್ನಾಯ ಭಾರತೀಯ ದಿನದರ್ಶಿಕ ಗಾಳಿಮನೆ ಎನ್ನುವಂತಹ ಆ ಮತ್ತೊಂದು ಸ್ವರೂಪಕ್ಕೆ ಹೊರಳಿತು. ಹೀಗೆ ಆಮ್ನಾಯ ಭಾರತೀಯ ದಿನದರ್ಶಿಕ ಈಗ 4 ವರ್ಷಗಳ ಹಿಂದೆ ಈ ಹಿನ್ನೆಲೆಯಲ್ಲಿ ಈ ಸ್ವರೂಪದಲ್ಲಿ ಹುಟ್ಟಿದೆ ಎನ್ನುವುದನ್ನು ತಮ್ಮ ಮುಂದೆ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಇದರ ಒಟ್ಟು ಸ್ವರೂಪವನ್ನು ಗ್ರಹಿಸಿಕೊಳ್ಬೇಕಿದ್ರೆ ನಮ್ಮಲ್ಲಿ ಕ್ಯಾಲೆಂಡರ್ ಮತ್ತು ಪಂಚಾಂಗ ಅಂತ ಎರಡನ್ನು ನಾವು ಇವತ್ತು ಸಮೀಕರಣ ಮಾಡಿ ಹೋಗ್ತಾ ಇದ್ದೇವೆ. ನಮ್ಮ ದೇಶ ಹೆಚ್ಚು ಲೋಕಮುಖದಲ್ಲಿ ಪ್ರಖ್ಯಾತಿಗೊಂಡಿದ್ದು ಯಾಕೆ ಅಂತಂದರೆ ಔದಾರ್ಯದಿಂದ. ಒಂದೆರಡು ಮಾತುಗಳಿದ್ದಾವೆ. ಏನು ಅಂತಂದರೆ, ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಯಾರ ಮನಸ್ಸು ಅತ್ಯಂತ ಉದಾರವಾಗಿದೆಯೋ ಅವರಿಗೆ ಸಮಗ್ರ ಪ್ರಪಂಚವೇ ಒಂದು ಕುಟುಂಬ ಎನ್ನುವಂತಹ ಮಾತು. ಆಮೇಲೆ ಇನ್ನೊಂದು ನೆಲೆಯಲ್ಲಿ ನಾವು ಹೇಳೋದಿದ್ದರೆ, ನಮ್ಮ ದೇಶದ ಔದಾರ್ಯ ಏನು ಅಂತಂದರೆ, ಜಗತ್ತಿನ ಯಾವ ಮೂಲೆಯಲ್ಲಿಯೇ ಇರಲಿ ಒಂದು ಒಳ್ಳೆಯ ವಸ್ತು ಇದೆ, ಒಂದು ಒಳ್ಳೆಯ ವಿಷಯ ಇದೆ, ಒಂದು ಜ್ಞಾನ ಇದೆ, ಒಂದು ವಿಚಾರಧಾರೆ ಇದೆ ಅಂತಾದರೆ ಅದನ್ನು ತುಂಬ ಹಾರ್ದಿಕವಾಗಿ ಒಪ್ಪಿಕೊಳ್ಳುವಂಥದ್ದು. ಅಂದರೆ ಇಷ್ಟು ಮನಸ್ಸಿನ ಪರಿಧಿ ಎಷ್ಟು ವಿಶಾಲ ಆಗಿದೆ ಅಂತಂದರೆ, ಇಡೀ ಪ್ರಪಂಚವನ್ನು ತನ್ನೊಳಗು ಮಾಡಿಕೊಳ್ಳುವ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಶ್ರೇಷ್ಠ ವಸ್ತುಗಳಿಗೂ ಅತ್ಯಂತ ಹಾರ್ದಿಕವಾದ ಗೌರವವನ್ನು ಕೊಡುವಂತಹ ಭಾವ ಇದೆಯಲ್ಲ, ಆ ಭಾವ ಅತ್ಯಂತ ಮನನೀಯವಾದದ್ದು. ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇರೋದು ಅಂತಂದರೆ, ಆಮ್ನಾಯ ಭಾರತೀಯ ದಿನದರ್ಶಿಕೆಗೆ ಕೂಡ ಇದೇ ಅತ್ಯಂತ ಮುಖ್ಯವಾದಂತಹ ಪ್ರೋತ್ಸಾಹ. ಜಗತ್ತಿನ ಎಲ್ಲೆಡೆ ಇರುವಂತಹ ಒಳ್ಳೆಯ ವಿಷಯಗಳನ್ನು ಸ್ವೀಕಾರ ಮಾಡೋಣ, ಆದರೆ ಸ್ವೀಕಾರ ಮಾಡುವ ಆ ಭರದಲ್ಲಿ ನಮ್ಮ ದೇಶೀಯವಾದ ಚಿಂತನೆಯನ್ನು ನಾವು ಮರೆಯದೇ ಇರೋಣ ಹೇಳುವುದು ಮುಖ್ಯವಾದ ಉದ್ದೇಶ. ಹಾಗಾಗಿ ಎಲ್ಲ ವಿಷಯಗಳಿಗೆ ಗೌರವ ಸಲ್ಲಿಸೋಣ, ನಮ್ಮ ದೇಶದ ವಿಚಾರಗಳನ್ನು ಆಚರಣೆಗೆ ತರೋಣ. ಉಳಿದೆಲ್ಲ ಕಡೆ ಗೌರವ ಇದೆ, ಆಚರಣೆ ಅಂತ ಬಂದಾಗ ಮೊದಲಾಗಿ ಕರ್ತವ್ಯಪ್ರದವಾಗಿ ಕಾಣುವಂಥದ್ದು ಯಾವುದು ಅಂತಂದರೆ ನಮ್ಮ ದೇಶೀಯವಾದ ನಮ್ಮ ಚಿಂತನೆಗಳು ಎನ್ನುವಂಥದ್ದು. ಹೀಗಾಗಿ ಈ ದೃಷ್ಟಿಯಲ್ಲಿ ಆಮ್ನಾಯ ಎನ್ನುವಂತಹ ಈ ಏನು ಕ್ಯಾಲೆಂಡರ್ ಇವತ್ತಿನ ಭಾಷೆಯಲ್ಲಿ ಹೇಳೋದಿದ್ರಿದೆ, ಪಂಚಾಂಗವನ್ನು ಆಧುನಿಕವಾದ ಕ್ಯಾಲೆಂಡರಿನ ಕಾನ್ಸೆಪ್ಟ್ ಪರಿಕಲ್ಪನೆಯಲ್ಲಿ ಸಮಾಜಕ್ಕೆ ಸಾರ್ವಜನಿಕವಾಗಿ ನೀಡಿದಂತಹ ಪ್ರಥಮ ಪ್ರಯತ್ನ ಎನ್ನುವುದು ಈ ಪಂಚಾಂಗಕ್ಕಿರುವಂತಹ, ಈ ದಿನದರ್ಶಿಕೆಗೆ ಇರುವಂತಹ ಬಹಳ ದೊಡ್ಡ ಹೆಮ್ಮೆ ಮತ್ತು ಗೌರವ. ನನ್ನ ಈ ಕ್ಯಾಲೆಂಡರ್ ಬಗ್ಗೆ ನಾನೇ ಹೀಗೆ ಹೇಳಿಕೊಂಡ್ರೆ ನನ್ನ ಬೆನ್ನನ್ನು ನಾನೇ ತಟ್ಟಿಕೊಂಡಾಗ ಆಗ್ತದೆ. ಈ ಪರಿವೇ ಇದೆ, ಆದರೂ ಸಮಾಜ ಇವತ್ತು ಅದನ್ನು ಗುರುತಿಸಿದ ರೀತಿ ಹಾಗಾದದ್ರಿಂದ ಈ ಮುಖೇನ ತಮ್ಮ ಮುಂದೆ ಈ ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಈ ದೃಷ್ಟಿಯಿಂದ ಆಮ್ನಾಯ ಭಾರತೀಯ ದಿನದರ್ಶಿಕೆ ಹೆಸರೇ ಹೇಳುವ ಹಾಗೆ ಅದು ಭಾರತೀಯರ ದಿನದರ್ಶಿಕೆ. ನಮ್ಮಲ್ಲಿ 130 ಕೋಟಿ 140 ಕೋಟಿ ಅಥವಾ 120 ಕೋಟಿ ನಾವೇನು ಜನಸಂಖ್ಯೆ ಅಂತ ಏನು ಹೇಳ್ತೀವಿ, ಈ ದೇಶದಲ್ಲಿರುವಂತಹ ದೇಶವಾಸಿಗಳೆಲ್ಲರ ದಿನದರ್ಶಿಕೆ ಆಗಬೇಕು ಹೇಳುವ ತುಂಬ ದೊಡ್ಡ ಆಕಾಂಕ್ಷೆ, ನಾವು ಮಹತ್ವಾಕಾಂಕ್ಷೆ ಅಂತ ಹೇಳ್ತೀವಲ್ಲ, ಆ ಮಹತ್ವಾಕಾಂಕ್ಷೆಯಲ್ಲಿ ಹೊರಟಿರೋದು. ಆದರೆ ಆ ಮಹತ್ವಾಕಾಂಕ್ಷೆಯನ್ನು ಸಾಧನೆ ಮಾಡಲಿಕ್ಕೆ ಎಷ್ಟು ಹೋರಾಟ ಇದೆ ಮತ್ತು ಎಷ್ಟು ಸಮಯ ಬೇಕು ಅದನ್ನು ನಾನು ದೇವರಿಗೆ ಬಿಟ್ಟಿದ್ದೇನೆ. ನಾನಲ್ಲ ಅದನ್ನು ತೀರ್ಮಾನ ಮಾಡಲಿಕ್ಕೆ, ನನ್ನ ಪ್ರಯತ್ನ ನಾನು ಮಾಡಬೇಕು ಎನ್ನುವ ಕಾರಣಕ್ಕೆ ಅನೇಕರ ಸಹೃದಯಿಗಳ ಬಂಧುಗಳ ಸಪೋರ್ಟ್ ಪ್ರೋತ್ಸಾಹ ಇರೋದರಿಂದ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದಕ್ಕೆ ಆದ್ದರಿಂದಲೇ ಇದು ಭಾರತೀಯ ದಿನದರ್ಶಿಕ.
ಪ್ರತಿ ದಿವಸದ ವಿಚಾರಗಳನ್ನು ತಿಳಿಸುವಂಥದ್ದು. ಇದರಲ್ಲಿ 2 ವಿಭಾಗ ಮಾಡಿಕೊಂಡಿದ್ದೇನೆ. ಏನಂತಂದರೆ, ಒಂದು ವಾರ್ಷಿಕವಾದ ದಿನದರ್ಶಿಕೆ, ನಾವು ವಾರ್ಷಿಕ ಪಂಚಾಂಗ ಅಥವಾ ವಾರ್ಷಿಕ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು ಅಂತಂದರೆ ನಿತ್ಯ ಪಂಚಾಂಗ, ಪ್ರತಿನಿತ್ಯದ ನಮ್ಮ ಏನು ದಿನಮಾನ ಏನಿದೆ, ವಿಶೇಷಗಳಿಂದ ಏನಿದ್ದಾವೆ ಅದನ್ನು ತೋರಿಸೋದು. ವಾರ್ಷಿಕ ಕ್ಯಾಲೆಂಡರು ಯುಗಾದಿಗೆ ಹತ್ತಿರ ಆದಾಗೆ ಅದನ್ನು ಬಿಡುಗಡೆ ಮಾಡುವಂತಹ ಸಂಪ್ರದಾಯವನ್ನು ಇಟ್ಕೊಂಡಿದ್ದೇನೆ. ನಿತ್ಯ ಪಂಚಾಂಗ ಪ್ರತಿನಿತ್ಯ ಸಾವಿರಾರು ಜನರಿಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ನಾನು ಹಂಚುತ್ತೇನೆ. ಇದೀಗ ಹೆಂಗಾಗಿದೆ ಅಂತಂದರೆ, ವಾರ್ಷಿಕ ಪಂಚಾಂಗದ ಬಗ್ಗೆ ಮುಂದೆ ನಾವು ವಿಸ್ತಾರವಾಗಿ ನೋಡ್ತೇವೆ. ಈ ನಿತ್ಯ ಪಂಚಾಂಗ ಹೇಗಾಗಿದೆ ಅಂತಂದರೆ, ಇವತ್ತು ಅದು ಕನ್ನಡದಲ್ಲಿ ಬರ್ತಾ ಇದೆ, ಹಿಂದಿ ಭಾಷೆಯಲ್ಲಿ ಬರ್ತಾ ಇದೆ, ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರ್ತಾ ಇದೆ. ಈ 3 ಭಾಷೆಗಳಲ್ಲಿ ತ್ರಿಭಾಷಾ ದಿನದರ್ಶಿಕೆ ಅಂತ, ಈ 3 ಭಾಷೆಗಳಿಂದ ಇವತ್ತು ಕರ್ನಾಟಕ ಇರಬಹುದು, ಮಹಾರಾಷ್ಟ್ರ, ಆಂಧ್ರ, ಆಮೇಲೆ ಇದು ರಾಜಸ್ಥಾನ, ಗುಜರಾತ್, ಆಮೇಲೆ ಇಂತಹ ಅನೇಕ ಏನು ರಾಜ್ಯಗಳಿಗೆ ತಲುಪ್ತಾ ಇದೆ ಹಿಂದಿಯ ಮೂಲಕ. ಮತ್ತು ನಾನು ಊಟ ಮಾಡ್ತಾ ಇರೋದು ಸಂಸ್ಕೃತದಿಂದ ಎನ್ನುವ ನೆಲೆಯಲ್ಲಿ ಸಂಸ್ಕೃತದ ನಮ್ಮ ಸಮಾನ ಬಂಧುಗಳಿಗೆ ನಾನು ಇದನ್ನು ಹಂಚ್ತಾ ಇದ್ದೇನೆ. ಅಲ್ಲಿ ಒಂದಷ್ಟು ಜನರಿಗೆ ಹೋಗ್ತಾ ಇದೆ. ಹೀಗೆ ಇವತ್ತು ಎಲ್ಲಿವರೆಗೆ ಹೋಗಿದೆ ಅಂತಂದರೆ, ದೆಹಲಿಯವರಿಗೆ ಇದು ತಲುಪಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲೆಲ್ಲ ತಲುಪಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ, ಅಲ್ಲೆಲ್ಲ ತಲುಪ್ತಾ ಇದೆ. ನಿತ್ಯ ಪಂಚಾಂಗ ಇವತ್ತು ಹೋಗ್ತಾ ಇದೆ ಎನ್ನುವಂತಹ ಒಂದು ಸಂತೋಷ ಇದೆ. ಅನೇಕ ಕಡೆಗಳಲ್ಲಿ ಅಂದರೆ ಅದೇನು ಅಂತಂದರೆ ಚೈನ್ ಲಿಂಕ್ ಇದ್ದ ಹಾಗೆ, ನಾನು ಒಬ್ರಿಗೆ ಕಳಿಸಿದ್ರೆ ಅವ್ರು 4 ಜನರಿಗೆ ಕಳಿಸ್ತಾರೆ, ಅವರಿಂದ 4. ಹೀಗೆ ಒಂದು ದಿವಸಕ್ಕೆ ಅದರ ಸರ್ಕ್ಯುಲೇಷನ್ ಹೆಂಗಿದೆ ಅಂತಂದರೆ, ಸರಿಸುಮಾರು ಒಂದು 6-8 ಸಾವಿರ ಜನರಿಗೆ ಪ್ರತಿನಿತ್ಯ ನಿತ್ಯ ಪಂಚಾಂಗ ಕನ್ನಡದಲ್ಲಿ ಹೋಗ್ತಾ ಇದೆ. ಹಿಂದಿ ಸಂಸ್ಕೃತ ನನಗೆ ಲೆಕ್ಕ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಸರ್ಕ್ಯುಲೇಷನ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ನಿತ್ಯ ಪಂಚಾಂಗದಲ್ಲಿ ಕೂಡ ಇದನ್ನೇ ಭಾರತೀಯ ದಿನದರ್ಶಿಕೆ ಎನ್ನುವುದನ್ನೇ ಅಳವಡಿಸ್ಕೊಂಡು ಮುಂದೆ ಸಾಗ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ನಾವು ಈ ದಿನದರ್ಶಿಕೆ ಸ್ವರೂಪವನ್ನು ಮುಂದೆ ನೋಡೋಣ. ಆಮ್ನಾಯ ಭಾರತೀಯ ದಿನದರ್ಶಿಕೆ, ಇದರ ಹಿನ್ನೆಲೆಯಲ್ಲಿ ಇರಬಹುದಾದ ಪ್ರಚೋದನೆಗಳನ್ನು ಈಗ ಹೇಳಿದ್ದೆ ನಾನು. ಈಗ ಅದರ ಪರಿಕಲ್ಪನೆ ಹೇಗಿದೆ ಎನ್ನುವುದನ್ನು ಒಂದು ಸ್ಥೂಲವಾಗಿ ಗಮನಿಸಿಕೊಂಡು ಹೋಗೋಣ. ಆತ್ಮೀಯರೇ, ನಮ್ಮ ಕ್ಯಾಲೆಂಡರಿನ ಇತಿಹಾಸ ಅತ್ಯಂತ ರೋಚಕವಾದುದು. ಇವತ್ತು ನಾವು ಕ್ಯಾಲೆಂಡರ್ ಅಂತ ಏನು ಹೇಳ್ತಾ ಇದ್ದೀವಿ, ಅದರ ಇತಿಹಾಸ. ಪಂಚಾಂಗದ ಇತಿಹಾಸ ಇದಕ್ಕೂ ರೋಚಕವಾದುದು. ಪಂಚಾಂಗ ಯಾವಾಗ ಬಂತು, ಕ್ಯಾಲೆಂಡರ್ ಯಾವಾಗ ಬಂತು, ಇದೆರಡನ್ನು ಕೂಡ ನಾವು ಎರಡನ್ನು ತುಲನೆ ಮಾಡಿಕೊಂಡು ಹೋದರೆ ನಮಗೆ ಈ ಕ್ಯಾಲೆಂಡರಿನ ಇಸವಿ ಇದೆಯಲ್ಲ, ಅದು ಹೇಳುವ ವಿಷಯದಲ್ಲೇ ಗೊತ್ತಾಗುತ್ತೆ. ಆ ಕಾನ್ಸೆಪ್ಟ್ ಬಂದು ತುಂಬಾ ವರ್ಷ ಆಗಲಿಲ್ಲ. ಅಂದ್ರೆ ಈಗ ಕ್ರಿಸ್ತ ಶಕ 2024 ಅಂತ ಹೇಳ್ತಾ ಇದ್ದೇವೆ ಇವತ್ತು. ಕ್ಯಾಲೆಂಡರಿನ ಇತಿಹಾಸಕ್ಕೆ ಹೋದ್ರೆ ನಮಗೆ ಆ ಸ್ವರೂಪ ಬರಲಿಕ್ಕೆ ತುಂಬಾ ಪರಿಷ್ಕಾರಗಳಾಗಿದ್ದು ನಮಗೆ ಕ್ಯಾಲೆಂಡರಿನ ಇತಿಹಾಸದಲ್ಲಿ ಸಿಗತ್ತೆ. ಇದಕ್ಕೆ ರೆಫರೆನ್ಸ್ಗಳಿದ್ದಾವೆ. ಆ ರೆಫರೆನ್ಸ್ಗಳ ಪ್ರಕಾರ ಇದು ವಾಸ್ತವದಲ್ಲಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ಈ ಕ್ಯಾಲೆಂಡರ್ ಇದು ಗ್ರೆಗರಿಯನ್ ಕ್ಯಾಲೆಂಡರ್. ನಾವು ಆದ್ರೆ ಅದನ್ನ ಕ್ರಿಸ್ತ ಕ್ಯಾಲೆಂಡರ್ ಅಂತ ಹೇಳ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ನಮ್ಮಿಂದ ಹೇಳಿಸಿದ್ದಾರೆ. ತುಂಬಾ ಸೂಕ್ಷ್ಮವಾದ ಒಂದು ಲೇಯರ್ ಇದೆ ಹೇಳುವುದಕ್ಕೂ ಹೇಳಿಸುವುದಕ್ಕೂ. ಇಷ್ಟೇ ಹೇಳ್ತೇನೆ, ನಿಮ್ಗೆ ಅರ್ಥವನ್ನ ಪ್ರೇಕ್ಷಕರಿಗೆ ಬಿಡ್ತೇನೆ. ಇದ್ರ ಹಿನ್ನೆಲೆಯಲ್ಲಿ ಇರಬಹುದಾದದ್ದು ಏನು ಅಂತ. ತುಂಬಾ ಸೂಕ್ಷ್ಮವಾದ ವಿಷಯ. ಇದನ್ನ ಒಂದು ಅಂಶವನ್ನು ಇಟ್ಕೊಳ್ಳೋಣ. ಇನ್ನೊಂದು ಕಡೆಗೆ ಬನ್ನಿ. ಪಂಚಾಂಗ ಯಾವಾಗ ಆರಂಭ ಆಯಿತು? ಇದಕ್ಕೆ ಸುಲಭವಾದ ಉತ್ತರ ವರಾಹಮಿಹಿರ, ಭಾಸ್ಕರಾಚಾರ್ಯ, ಬ್ರಹ್ಮಗುಪ್ತ, 2ನೇ ಬ್ರಹ್ಮಗುಪ್ತ, ಹೀಗೆ ಹೇಳ್ತಾ ಹೋದ್ರೆ ನಿಮಗೆ ನೂರಾರು ಖಗೋಳಶಾಸ್ತ್ರಜ್ಞರ ಹೆಸರುಗಳು ಭಾರತೀಯ ಪಾರಂಪರಿಕವಾದಂತಹ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಿಗತ್ತೆ. ಜ್ಯೋತಿಷ್ ಶಾಸ್ತ್ರದಲ್ಲಿ 2 ವಿಧವನ್ನ ಪ್ರಸಿದ್ಧವಾಗಿ ಹೇಳಿದ್ರು. ಒಂದು ವೇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಇನ್ನೊಂದು ನಮ್ಮದಾದಂತಹ ಜ್ಯೋತಿಷ್ಯ ಎನ್ನುವಂತಹ ಜ್ಞಾನಕಾಂಡದ ನಂತರದಲ್ಲಿ ಕಾಣುವ ಲೌಕಿಕವಾದದ್ದು. ವಿಷಯ ಒಂದೇ, 2 ವಿಭಾಗ ಕಾಣುತ್ತೆ. ಅನೇಕ ಮುನಿಮನೀಷಿಗಳಾಗಿ ಹೋಗಿದ್ದಾರೆ ಈ ವಿಷಯದಲ್ಲಿ. ಯಾಕೆಂದ್ರೆ ಜ್ಯೋತಿಷ ಹೇಳುವುದು ವೇದದ ಅಂಗಗಳಲ್ಲಿ ಒಂದು ಅಂತ ಹೇಳಲ್ಪಟ್ಟಿದೆ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹು
ಮನೀಷಿಣಃ, ಅಮರಕೋಶದ ಮಾತು. ಹಾಗಾದ್ರೆ ವೇದದ ಅಂಗಗಳು, ವೇದ ಯಾಕೆ ಬೇಕು ಅಂತಂದ್ರೆ ವೇದಾಹ ತಾವತ್ ಅಂತ ಒಂದು ಸುಭಾಷಿತ, ಒಂದು ಶ್ಲೋಕ ಇದೆ. ವೇದಗಳು ಯಾಕೆ ಬೇಕು ಅಂತಂದ್ರೆ ಅದು ಯಾವ ಕರ್ಮವನ್ನ ನಾವು ಪೂಜ್ಯ ಅಂತ ಮಾಡಬೇಕು, ಯಾವ ಕರ್ಮವನ್ನು ನಿಂದಿತ ಅಂತ ತ್ಯಾಜ್ಯ ಬಿಡಬೇಕು ಎನ್ನುವುದನ್ನ, ತ್ಯಾಜ್ಯ ಪೂಜ್ಯ ವಿವೇಕವನ್ನ ವೇದಾಂಗಗಳು ತಿಳಿಸಿಕೊಡುತ್ತದೆ. ನಮ್ಮ ಸಮಗ್ರವಾದಂತಹ ವೇದದ ಆಶಯ ಏನಿದೆ ಅಂತಂದ್ರೆ ಜ್ಞಾನಕಾಂಡ ಮತ್ತು ಕರ್ಮಕಾಂಡವಾಗಿ ವಿಭಕ್ತವಾಗಿ ಅದು ಎರಡು ಮಾರ್ಗವಾಗಿ ಹೊರಟು ಬಂದಿದೆ. ಜ್ಞಾನಕಾಂಡದಲ್ಲಿ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು ಕಂಡ್ರೆ, ಕರ್ಮ ಶಾಸ್ತ್ರಕ್ಕೆ, ಕರ್ಮ ಲೋಕಕ್ಕೆ ಬಂದ್ರೆ, ಕರ್ಮ ಕಾಂಡಕ್ಕೆ ಬಂದ್ರೆ ನಮ್ಮಲ್ಲಿ ಯಜ್ಞಯಾಗಾದಿಗಳಿಂದ ಆರಂಭ ಆಗುತ್ತೆ. ಆದ್ದರಿಂದ ಯಜ್ಞ ಹೇಗೆ ಮಾಡಬೇಕು, ಯಾಜ್ಞಿಕವಾದ ಪ್ರಕ್ರಿಯೆಗಳೇನು, ಆ ಪ್ರಕ್ರಿಯೆಗಳಲ್ಲಿ ಮತ್ತೆ ತ್ಯಾಜ್ಯ ಪೂಜ್ಯ ವಿವೇಕ ಹೇಗೆ ಅಲ್ಲಿ ಬಳಕೆ ಆಗ್ಬೇಕಾಗಿದೆ, ಇದೆಲ್ಲ ವಿಚಾರಗಳನ್ನ ತಿಳಿಸಿಕೊಡುವುದಕ್ಕೆ ನಮ್ಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ವೇದದ ಹಿನ್ನೆಲೆಯಲ್ಲಿ 6 ಅಂಗಗಳನ್ನು ಹೇಳಿದ್ರು. ಅದು ವೇದದ ರಕ್ಷಣೆಗೂ ಹೌದು, ವೇದವನ್ನೇ ಆಶ್ರಯಿಸಿಕೊಂಡಂತಹ ಒಂದು ಸನಾತನ ಧರ್ಮದ ರಕ್ಷಣೆಯೂ ಹೌದದು. ಈ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ತಿಳುವಳಿಕೆಗೆ ಬರಬೇಕಾದ ವಿಷಯ ಏನು ಅಂತಂದ್ರೆ ಜ್ಯೋತಿಷದ ಅಂಗವಾಗಿ ಕಾಣಬಹುದಾದಂತಹ ಪಂಚಾಂಗ ವೇದಗಳಷ್ಟೇ ಪ್ರಾಚೀನತಮವಾದುದು, ಪುರಾತನವಾದುದು. ವೇದ, ಅದರಿಂದ ಹೇಳಿದ್ವಿ ನಾವು, ವೇದ ಎನ್ನುವುದು ಏನು ಅಂತಂದ್ರೆ ಅದು ಋಷಿ ಪರಂಪರೆಯಿಂದ ಬಂದದ್ದು. ಮಂತ್ರ ದ್ರಷ್ಟಾರರನ್ನು ಲೋಕ ಹೇಳುತ್ತದೆಯೇ ವಿನಃ ಮಂತ್ರವನ್ನು ಕವಿಯೋರ್ವ ಕವನವನ್ನು ಕಾವ್ಯವನ್ನು ಬರೆದ ಹಾಗೆ ಬರೆದದ್ದು ಅಲ್ಲ. ಮಂತ್ರ ದ್ರಷ್ಟಾರರು ಅಂತ ಹೇಳಿದ್ರು. ಮಂತ್ರ ಸೃಷ್ಟಿ ಅಲ್ಲ, ಮಂತ್ರ ದ್ರಷ್ಟ. ಮಂತ್ರವನ್ನು ಎಲ್ಲ ಈ ಶಬ್ದ ಗುಣಕಂ ಆಕಾಶಂ ಅಂತ ಒಂದು ಮಾತಿದೆ. ಅಂದ್ರೆ ಈ ಇಡೀ ನಮ್ಮ ಏನು ವಾತಾವರಣ ಇದೆ ಇದ್ರೊಳಗಡೆಯಲ್ಲಿ ಧ್ವನಿ ತರಂಗಗಳಲ್ಲಿ ಇರಬಹುದಾದ ಶಕ್ತಿಯನ್ನೇ ವೈದಿಕವಾದ ನೆಲೆಯಲ್ಲಿ ಗ್ರಹಿಸಿದಂತಹ ಋಷಿಗಳ ಮನಸ್ಸು ಅದನ್ನೇ ಅದರ ಸಿಂಕ್ರನೈಸೇಷನ್ ಅಂತ ಹೇಳ್ತೀವಿ, ಅದರ ತಾಳಮೇಳವನ್ನು, ಅದರ ತಾನನವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೋಗಿ ತಪಸ್ಸಿನ ಮೂಲಕ ಅದನ್ನ ಪಡೆದುಕೊಂಡ ಕಾರಣದಿಂದ ಅದನ್ನ ಮಂತ್ರ ದ್ರಷ್ಟ ಅಂತ ಹೇಳಿದ್ರು. ಅಂದ್ರೆ ವೇದಗಳು ಯಾವಾಗಲೂ ಈ ಪ್ರಪಂಚದಲ್ಲಿ ಇದೆ ಎನ್ನುವುದು ತಾತ್ಪರ್ಯ. ವೇದದಿಂದ ಸಿದ್ಧವಾದ ಕರ್ಮಗಳನ್ನು ಮಾಡುವುದಕ್ಕೆ ನಮಗೆ ಬೇಕಾದದ್ದು ಯಾವುದು ಅಂತಂದ್ರೆ ಕಾಲಗಣನೆ ಬೇಕು. ಕಾಲಗಣನೆ ಅಂತ ಬಂದಾಗ ಪುನಃ ಯಾವ್ದು ಬೇಕು? ಸೂರ್ಯ ಉದಯ ಹೇಗೆ, ಸೂರ್ಯಾಸ್ತ ಎಷ್ಟು ಗಂಟೆಗೆ, ಇವತ್ತಿನ ದಿವಸ ಮುಹೂರ್ತ ಹೇಗಿದೆ, ಒಂದು ಕರ್ಮವನ್ನು ವಿಹಿತವಾಗಿ ನಡೆಸುವುದಕ್ಕೆ ಬೇಕಾದಂತಹ ಮುಹೂರ್ತ ಎಷ್ಟು ಒಳ್ಳೇದಿದೆ, ಯಾವತ್ತು ಕರ್ಮವನ್ನು ಆರಂಭ ಮಾಡಬೇಕು, ಕರ್ಮವನ್ನ ನಡೆಸಬೇಕು, ಕರ್ಮವನ್ನ ಯಾವ ದಿವಸ ನಡೆಸಬಾರದು, ಎಲ್ಲ ಪುನಃ ಅದೇ ಮಾತು ಬರುತ್ತೆ. ತ್ಯಾಜ್ಯ ಪೂಜ್ಯ ವಿವೇಕವನ್ನ ಜಾಗೃತಿಗೊಳಿಸುವಂತಹ ಕಾರ್ಯವನ್ನ ಈ ಜ್ಯೋತಿಷ ಮಾಡಿದೆ. ಆದ್ದರಿಂದ ಕಾಲಗಣನೆ ಜ್ಯೋತಿಷದ ಒಂದು ಮುಖ್ಯವಾದಂತಹ ದೃಷ್ಟಿ. ಕಾಲಗಣನೆಯನ್ನ ಜ್ಯೋತಿಷ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಆದ್ರಿಂದ ಜ್ಯೋತಿಂಷಿ ಗ್ರಹ ನಕ್ಷತ್ರಾಣಿ ತದಧಿಕೃತ್ಯ ಕೃತೋ ಗ್ರಂಥಃ ಕೃತಂ ಶಾಸ್ತ್ರಂ ವಾ, ಅದನ್ನು ಜ್ಯೋತಿಷಂ ಎನ್ನುವಂತಹ ನೆಲೆಯಲ್ಲಿ ಹೇಳಿದ್ರು. ಅಂದ್ರೆ ಜ್ಯೋತಿಷ ಅಂತಂದ್ರೆ ಗ್ರಹ ನಕ್ಷತ್ರಗಳನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ. ಈಗ ನಮ್ಗೆಲ್ಲ ತಿಳ್ಕೊಳ್ಬೇಕು, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಭಾರತೀಯರಾಗಿ. ನಮ್ಮ ಜ್ಯೋತಿಷ ಹೇಳುವುದು ಕೇವಲ ಪ್ರೆಡಿಕ್ಷನ್ ಅಂತ ಹೇಳ್ತೇವಲ್ವಾ, ಮುಂದೆ ಏನಾಗುತ್ತೆ, ನಾಳೆ ಏನಾಗ್ತಾ ಇದೆ ಎನ್ನುವುದನ್ನು ತಿಳಿಸಿಕೊಳ್ಳಿಕ್ಕಿರುವಂತಹ ಭಾಗ ಅಂತ ಒಂದು ಏನು ನಮ್ಮದೊಂದು ಸಂಕುಚಿತ ಭಾವ ಇದೆಯಲ್ಲ, ಅದನ್ನ ದಯಮಾಡಿ ನಾವು ಬಿಡಬೇಕು. ಜ್ಯೋತಿಷದ ಒಂದು ಭಾಗ, ಅದಕ್ಕೆ ಫಲಜ್ಯೋತಿಷ್ಯ ಅಂತ ಹೇಳ್ತಾರೆ, ಅದು ಫಲಜ್ಯೋತಿಷ್ಯ ಅದೇ ಅಲ್ಲ, ಅದು ಅದರ ಒಂದು ಭಾಗ ಅಷ್ಟೇ. ಜ್ಯೋತಿಷ ಅಂತಂದ್ರೆ ಗ್ರಹ ನಕ್ಷತ್ರಗಳ ಅಧ್ಯಯನ ಅಂತ ಆ ಶಬ್ದದ ನಿಷ್ಪತ್ತಿ ಹೇಳ್ತಾ ಇದೆ. ಹಾಗಾದ್ರೆ ಕರ್ಮಲೋಕವಾದ ಈ ಭೂಮಂಡಲದಲ್ಲಿದ್ದುಕೊಂಡು ಬೆಳಕಿನ ಆಕರವಾದಂತಹ ಆಕಾಶದಲ್ಲಿ, ಆಗಸದಲ್ಲಿ, ಅಂಬರದಲ್ಲಿ ಇರಬಹುದಾದ ಗ್ರಹ ನಕ್ಷತ್ರಗಳ ಚಲನವಲನೆಗಳನ್ನು ಅಧ್ಯಯನ ಮಾಡಿ ಅದರಿಂದ ಸಿಗುವ ಅನುಕೂಲಗಳೇನು, ಅದರಿಂದ ನಮ್ಮ ಮೇಲೆ ಆಗಬಹುದಾದ ಪ್ರತಿಕೂಲಗಳೇನು, ಆನುಕೂಲ್ಯ ಪ್ರಾತಿಕೂಲ್ಯಗಳ ಸಮಗ್ರವಾದಂತಹ ಚಿಂತನ ಮಂಥನಗಳನ್ನ ಸುದೀರ್ಘವಾಗಿ ನಡೆಸಿಕೊಂಡು ಬಂದ್ರು.
ಯಾವುದಕ್ಕೂ ಅವರು ಏನ್ ಮಾಡ್ಲಿಲ್ಲ ಅಂತಂದ್ರೆ, ಇವತ್ತಿನ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ, ಯಾವುದನ್ನು ತಾವ್ ಹೇಳಿದ್ದೇ ಕೊನೆ ಅಂತ ಹೇಳಲಿಲ್ಲ. ನಿರಂತರವಾಗಿ ಅಧ್ಯಯನ ಮಾಡಿದ್ರು, ಶೋಧನ ಮಾಡಿದ್ರು, ಸಂಶೋಧನೆ ಮಾಡಿದ್ರು. ನಾವು ಪ್ರಾಚೀನ ಕಾಲದಲ್ಲಿ ಅದನ್ನು ತಪಸ್ಸು ಅಂತ ಹೇಳ್ತಾ ಇದ್ವಿ, ವರ್ತಮಾನ ಕಾಲದಲ್ಲಿ ಅದನ್ನು ರಿಸರ್ಚ್, ಸಂಶೋಧನೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಅದೆರಡರ ಪರಿಕಲ್ಪನೆ ಒಂದೇ, ನಿರಂತರವಾದ ಅಧ್ಯಯನ. ಯಾವ ಸೂಕ್ಷ್ಮದರ್ಶಕಗಳಿಲ್ಲದ ಕಾಲದಲ್ಲಿ, ಯಾವುದೇ ಪರಿಕರಗಳ ಸಹಕಾರವೂ ಇಲ್ಲದ ಕಾಲದಲ್ಲಿ, ಯಾರ ಬೆಂಬಲವೂ ಇಲ್ಲದ ಕಾಲದಲ್ಲಿ ನಮ್ಮ ಮಹನೀಯರು, ಭಾಸ್ಕರಾಚಾರ್ಯಾದಿ ಮಹನೀಯರು, ವರಾಹ ಮಿಹಿರಾದಿ ಮಹನೀಯರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕುಳಿತಲ್ಲಿ ತಮ್ಮಲ್ಲಿ ಇರಬಹುದಾದ ಮೇಧಾಶಕ್ತಿಯ ಪ್ರಾಬಲ್ಯದಿಂದ ಇಂತಹ ಎಲ್ಲ ಸಾಧನ ಸಲಕರಣೆಗಳ ರಹಿತರಾಗಿಯೂ ಆ ಕಾರ್ಯವನ್ನು ಸಾಧ್ಯವಾಗಿಸಿದ್ದಾರೆ, ಸಾಧು ಅಂತ ಲೋಕ ಒಪ್ಪುವಾಗೆ ಮಾಡಿದ್ದಾರೆ. ಇದು ಜ್ಯೋತಿಷದ ಒಂದು ಸಣ್ಣ ಇತಿಹಾಸ. ಪಂಚಾಂಗ ಆ ನೆಲೆಯಲ್ಲಿ ಬಂದಿದ್ದು. ಪಂಚಾಂಗ ಎನ್ನುವುದು ಏನ್ ಹೇಳುತ್ತೆ ಅಂತಂದ್ರೆ, ಕಾಲಗಣನೆಯನ್ನು ತಿಳಿಸಿಕೊಡ್ತದೆ. ನಮ್ಮಲ್ಲಿ ಕಾಲ ಬಂದಾಗ ಒಂದು ಮಾತಿದೆ, ಶಂಕರಾಚಾರ್ಯರು ಹೇಳಿದ ಮಾತು, ಕಾಲ ಕ್ರೀಡತಿ ಗಚ್ಚತ್ಯಾಯುಹು, ಒಂದು ಮಾತು, ಪ್ರಸಿದ್ಧವಾದ ಮಾತು. ಕಾಲ ತನ್ನ ಕ್ರೀಡೆಯನ್ನು ಮುಂದುವರಿಸ್ಕೊಂಡು ಹೋಗ್ತದೆ ಅಂತೆ. ಕಾಲಕ್ಕೆ ಕ್ರೀಡೆ, ಈ ಹುಟ್ಟಿದಂತಹ ಜೀವಿಗೆ ಅದೇನು ಅಂತಂದ್ರೆ ಆಯುಷ್ಯದ ನಷ್ಟವಾಗುವ ಪ್ರಕ್ರಿಯೆ. ನೋಡಿ, ಕಾಲಕ್ಕೆ ಕ್ರಿಯೆ ನಮಗಾಗ್ಬೇಕಿದ್ರೆ ನಮ್ಮ ಬದುಕಿನ ಪ್ರಕ್ರಿಯೆ, ಪ್ರಾಸೆಸ್ ಅಂತ ಆಗ್ಬಿಡತ್ತೆ. ಇದು ಶಂಕರರ ಅಭಿಪ್ರಾಯ. ನಮಃ ಕಾಲಾಯ, ರುದ್ರದ ಮಧ್ಯಭಾಗದಲ್ಲಿ ಕಾಣಬಹುದಾದ ಒಂದು ಮಾತು, ನಮಃ ಕಾಲಾಯ. ನಮ್ಮ ಇಡೀ ಈ ಆಮ್ನಾಯ ದಿನದರ್ಶಿಕೆಯ ಟ್ಯಾಗ್ ಲೈನ್ ಏನು ಅಂತಂದ್ರೆ, ಅದರ ಮುಖ್ಯವಾದಂತಹದ್ದೇನು ಅಂತಂದ್ರೆ ಇದೇ ಇರೋದು, ನಮಃ ಕಾಲಾಯ. ತಂದೆಯವರು ಸೂಚಿಸಿದ್ರು, ಅದನ್ನೇ ಇಟ್ಕೊಂಡಿದ್ದಾನೆ. ಕಾಲಕ್ಕೆ ನಮಸ್ಕಾರ. ಯಾಕೆ ಅಂತಂದ್ರೆ, ಕಾಲಾಧೀನವಾಗಿ ಈ ಕರ್ಮಲೋಕವಿದೆ. ಅದಕ್ಕೆ ಇದೆ, ಆಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋರ್ಜುನ, ಕೃಷ್ಣನ ಮಾತಿದು. ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳು, ಬ್ರಹ್ಮಲೋಕವೂ ಸೇರಿ ಇರಬಹುದಾದ 14 ಲೋಕಗಳಿಗೂ ಪುನರಾವರ್ತನೆ ಇದೆ. ಏನು ಪುನರಾವರ್ತನೆ ಇದೆ? ಕಾಲದ ಒಳಗೆ ಅವುಗಳೆಲ್ಲ ಬಂಧಿತವಾಗಿದ್ದಾವೆ. ಪುನರಾವರ್ತನೆ ಇಲ್ಲದ ಪ್ರಪಂಚ ಯಾವುದಪ್ಪ ಅಂತಂದ್ರೆ ಅದು ಬ್ರಹ್ಮಲೋಕ ಮಾತ್ರ, ವಿಷ್ಣು ಲೋಕ, ವಿಷ್ಣು ಸಾಯುಜ್ಯ ಅಂತ ಹೇಳಿದ್ರು. ಅದಕ್ಕೆ ನಸ ಪುನರಾವರ್ತತೆ, ನಸ ಪುನರಾವರ್ತತೆ ಉಪನಿಷತ್ ವಾಕ್ಯ ಹೇಳುತ್ತೆ. ಎರಡೆರಡು ಸಲ ಅದನ್ನ ರಿಪೀಟೆಡ್ಲಿ ಹೇಳುತ್ತೆ. ಅಂದ್ರೆ ಒಂದೇ ಲೋಕ ಯಾವುದು ಅಂತಂದ್ರೆ, ಎಲ್ಲಿ ಕಾಲವೂ ತನ್ನ ಕ್ರೀಡೆಯನ್ನು ಮೆರೆಯುವುದಕ್ಕಾಗುವುದಿಲ್ವೋ ಆ ಧಾಮ, ಅದು ವೈಕುಂಠ ಧಾಮ, ಅಲ್ಲಿ ಮಾತ್ರ ಸಾಧ್ಯ ಇದೆ. ಹಾಗಾದ್ರೆ ಕಾಲದ ಶಕ್ತಿ ಪ್ರವಾಹ ಎಷ್ಟಿದೆ ಅಂತಂದ್ರೆ, ಒಂದೇ ಕ್ಷಣದಲ್ಲಿ ಸಾವಿರಾರು ವ್ಯಕ್ತಿಗಳು ಹುಟ್ಟುತ್ತಾ ಇದ್ರೆ ಅಸಂಖ್ಯ ಸಂಖ್ಯಾತರು ಸಾಯ್ತಾ ಇರ್ತಾರೆ. ಕಾಲದ ಶಕ್ತಿ ಅದು ಪ್ರವಾಹ ಅಂತ ಅದಕ್ಕೆ ಹೇಳಿದ್ರು. ಇನ್ನೊಂದು ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾರೆ ಅಂತ ಹೇಳಿದ್ದು ಇದೇ ಕಾರಣ. ಇಂತಹ ಕಾಲ ಗಣನೆಗೆ ಯಾಕೆ ಬೇಕು ಎನ್ನುವುದನ್ನು ನೋಡಿದ್ರೆ, ನಮಗಾಗಿ ಇದು ಬೇಕು. ಯಾಕೆ ಅಂದ್ರೆ ನಮ್ಮಲ್ಲಿದೆ ಏನು ಅಂತಂದ್ರೆ, ಪ್ರತಿ ದಿವಸ ಚಿಂತನೆ ಮಾಡಬೇಕಾದ ವಿಷಯಗಳು ಅಂತ ಒಂದಷ್ಟು ಇದ್ದಾವಂತೆ. ಅದರಲ್ಲಿ ಏನು ಅಂತಂದ್ರೆ, ಕಹ ಕಾಲಹ, ಕಹ ದೇಶಃ, ಕವು ವ್ಯಯಾಗಮೌ, ಕೋ ಕಮ್ ಮಿತ್ರಂ, ಕಾನಿ ಕೇ ಶತ್ರವಃ. ಅಂದ್ರೆ ನಾನಿರುವಂತಹ ಕಾಲಘಟ್ಟ ಯಾವುದು, ನಾನಿರುವ ಊರು, ನಾನಿರುವ ಸ್ಥಳ ಯಾವುದು, ಆಮೇಲೆ ನನ್ನ ಆದಾಯ ಇನ್ಕಮ್ ಎಷ್ಟಿದೆ, ನನ್ನ ಎಕ್ಸ್ಪೆನ್ಸ್, ನನ್ನ ಖರ್ಚು ಎಷ್ಟಿದೆ, ನನ್ನ ಮಿತ್ರರು ಯಾರು, ನನ್ನ ಶತ್ರುಗಳು ಯಾರು, ಇದನ್ನೆಲ್ಲ ಇತಿಚಿಂತ್ಯಂ ಮುಹುರ್ಮುಹುಹು ಅಂತ ಹಿಂದಿನವರು ಅಪ್ಪಣೆ ಕೊಟ್ಟಿದ್ದಾರೆ. ಇದನ್ನು ಪ್ರತಿನಿತ್ಯ ಚಿಂತನೆ ಮಾಡಬೇಕು. ಇದು ಬದುಕಿನ ಅಂತರವಲೋಕನಕ್ಕೆ ಸಂಬಂಧಪಟ್ಟ ವಿಷಯ. ಈ ನೆಲೆಯಲ್ಲಿ ಕಾಲಕ್ಕೆ ಪ್ರಾಧಾನ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಇಂತಹ ಕಾಲಗಣನೆಯಲ್ಲಿ ಹಿಂದಿನವರು 5 ಅಂಶವನ್ನು ಹೇಳಿದ್ರು. ಅದನ್ನೇ ನಾವು ಪಂಚಾಂಗ. ಪಂಚಾಂಗ ಹೇಳುವುದು ಇವತ್ತೇನಾಗಿದೆ ಅಂತಂದ್ರೆ, ಅದೊಂದು ಪುಸ್ತಕ ಎನ್ನುವ ಸ್ವರೂಪಕ್ಕೆ ಬಂದು ನಾವು ಅನ್ಕೋಬಿಟ್ಟಿದ್ದೇವೆ. ಪಂಚಾಂಗ ಅಂತಂದ್ರೆ ಪುಸ್ತಕ ಸ್ವರೂಪಕ್ಕೆ ತಂದಂತಹ ಕಾಲಗಣನೆಯ ವಿವಿಧ ಸ್ವರೂಪಗಳು. ವಾಸ್ತವದಲ್ಲಿ ಏನು ಹಾಗಾದ್ರೆ? ಪಂಚ ಅಂಗಗಳು ಅಂತ ಗೊತ್ತಾಗುತ್ತೆ. ಈಗ ದೇಹ ಇದೆ, ದೇಹದಲ್ಲಿ ಮುಖ ಇದೆ, ಕೈಗಳಿದ್ದಾವೆ, ಆಮೇಲೆ ಕಾಲಿದೆ, ಆಮೇಲೆ ಹೊಟ್ಟೆ ಇದೆ, ಆಮೇಲೆ ಬೆನ್ನಿದೆ. ಹೀಗೆ ಅನೇಕ ನಮ್ಮ ಅಂಗಗಳು, ನಮ್ಮ ದೇಹದ ಅಂಗಗಳು, ಇದೆಲ್ಲ ಸೇರಿ ಏನಾಯ್ತು ಅಂದ್ರೆ ಒಂದು ದೇಹ, ಬಾಡಿ ಅಂತ ಆಯ್ತು. ಹಾಗೆ 5 ಅಂಗಗಳಿದ್ದಾವೆ ಒಂದು ವಿಶೇಷವಾದ ಶಕ್ತಿಗೆ. ಆ ವಿಶೇಷವಾದ ಶಕ್ತಿ ಯಾವುದು ಅಂತಂದ್ರೆ ಅದಕ್ಕೆ ಹೆಸರು ಕಾಲ. ಕಾಲ ಅಂತಂದ್ರೆ ಸೊಗಸಾಗಿ ಇದೆ ಅದರ ಸ್ವರೂಪ. ಕಾಲ ಶಬ್ದಕ್ಕೆ ಏನ್ ಅರ್ಥವಪ್ಪ ಅಂತ ಕೇಳಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಆದ್ರೆ ನಮಗ್ ಗೊತ್ತಿರುವ ರೀತಿಯಲ್ಲಿ ಹೇಳೋದಿದ್ರೆ ಅದಕ್ಕಿಷ್ಟೇ, ಕಲನಾತ್ ಕಾಲ ಇತಿ ಸ್ಮೃತಃ.
ಕಲನಾತ್. ಕಲನ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕಲನ ಶಬ್ದ ನಮಗೆ ಇನ್ನೊಂದು ಅಕ್ಷರ ಅಥವಾ ಉಪಸರ್ಗವನ್ನು ಸೇರಿಸಿದ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸಂಕಲನ ಕೇಳ್ತೇವಲ್ವಾ, ವ್ಯವಕಲನ ಕೇಳ್ತೇವಲ್ಲ. ಹಾಗಾದ್ರೆ ಕಲನ ಅಂತೇನು? ಒಂದು ಕೂಡಿಸುವುದು, ಇನ್ನೊಂದು ಕಳೆಯುವುದು, ಅದೇ ಕಾಲ. ಕೂಡಿಸುವ ಕೆಲಸ, ಕಳೆಯುವ ಕೆಲಸ ಮಾಡುವಂತಹದ್ದು ಯಾವುದು ಅಂದ್ರೆ ಕಾಲ. ಹಾಗಾಗಿಯೇ ಕಾಲ ಗಣನೆಗೆ ಅರ್ಹವಾದದ್ದು ಅಂತ ಹೇಳಿದ್ರಿ ನೀವು. ಕಾಲಗಣನೆ ಯಾಕೆ ಬೇಕು ಅಂತಂದ್ರೆ ಅದು ಕೂಡಿಸುತ್ತದೆ, ಅದು ಕಳೆಯುತ್ತದೆ. ಗರುಡ ಪುರಾಣದಲ್ಲಿ ಬರುವ ಮಾತಿನ ಹಾಗೆ ನಮ್ಮ ಬದುಕು ಹೇಗಿದೆ ಅಂತಂದ್ರೆ, ಪ್ರವಾಹದ ಜೊತೆಯಲ್ಲಿ ಕೊಚ್ಚಿ ಬಂದಂತಹ ಒಂದಷ್ಟು ಮರದ ರೆಂಬೆ ಕೊಂಬೆಗಳು ಎಲ್ಲೋ ಒಂದ್ ಕಡೆ ಸೇರ್ತದೆಯಂತೆ. ಮತ್ತೆಲ್ಲೋ ಮುಂದ್ ಕಡೆ ಅದೇ ಪ್ರವಾಹದಲ್ಲಿ ಹೋಗ್ಬೇಕಿದ್ರೆ ಅಲ್ಲಿಂದ ಬಿಡುಗಡೆ ಹೊಂದಿ ಮತ್ತೆಲ್ಲೆಲ್ಲೋ ಹೋಗುತ್ತಂತೆ. ಈ ಬದುಕೆನ್ನುವುದು ಹಾಗೆ, ಎಲ್ಲಿಂದಲೋ ಬಂದ ನಾವು ಒಂದ್ ಕಡೆ ಸೇರ್ತೇವೆ, ಒಂದಷ್ಟು ಕಾಲ ಒಟ್ಟಿಗೆ ಇರ್ತೇವೆ, ಮತ್ತೆಲ್ಲೋ ಸಾಗಿ ಹೋಗ್ತೇವೆ. ಇದನ್ನು ಗರುಡ ಪುರಾಣ ಹೇಳುತ್ತೆ. ಇದರ ಅರ್ಥ ಏನು ಅಂದ್ರೆ, ಕಾಲಕ್ಕಿರುವ ಶಕ್ತಿ ಕೂಡಿಸುವ ಶಕ್ತಿ ಇದೆ, ಕಳೆಯುವ ಶಕ್ತಿಯೂ ಇದೆ. ಹಾಗಾಗಿಯೇ ಕಾಲನ ಅಧಿಷ್ಠಾತೃ ದೇವತೆ ಎಂದು ಎರಡು ರೂಪದಲ್ಲಿ ನಮ್ಮಲ್ಲಿ ಹೇಳಿದ್ರು. ಒಂದು ಯಾವುದಪ್ಪ ಅಂತಂದ್ರೆ ಈಶ್ವರ ಪರಮೇಶ್ವರ ಕಾಲ, ಸೃಷ್ಟಿ ಸ್ಥಿತಿ ಲಯ, ಲಯಾಧಿಕಾರಿ. ಇನ್ನೊಂದು ಅರ್ಥ ನಮ್ಮ ಗುರುಗಳು ಹೇಳುವುದು, ಲಯಕ್ಕೆ ಕೇವಲ ಅವನು ನಾಶ ಮಾಡ್ತಾನೆ ಹೇಳುವುದಷ್ಟೇ ಅರ್ಥ ಅಲ್ವಂತೆ. ಲಯ ಅಂತಂದ್ರೆ ಬದುಕಿನ ಲಯ. ಒಳ್ಳೆ ಲಯ ಇದೆ, ಯಕ್ಷಗಾನದಲ್ಲಿ ಹೇಳ್ತೇವಲ್ಲ, ಒಳ್ಳೆ ಲಯದಲ್ಲಿ ಕುಣಿತಾನೆ ಅಂದ್ರೆ ಬದುಕಿನ ಲಯ. ಅಂದ್ರೆ ಬದುಕಿಗೆ ಬೇಕಾದ ಲಯವನ್ನು ಕಾಲವೇ ಕೊಡ್ತದೆ. ಅವನ ಲಯ ಅಂದ್ರೆ ಈಶ್ವರ. ಯಾಕೆಂದ್ರೆ ನಟರಾಜ ಅಂತ ಪ್ರಸಿದ್ಧ. ಅವನಿಗೆ ಲಯ ಇರುವುದು ಆ ನೆಲೆಯಲ್ಲಿ. ಅವನ ಲಯಕ್ಕೆ ಎರಡು ಶಕ್ತಿ ಇದೆ ಅಂತ, ಒಂದು ಪ್ರಳಯದ ಶಕ್ತಿ, ಇನ್ನೊಂದು ನರ್ತನದ ಶಕ್ತಿ, ನಾಟ್ಯದ ಶಕ್ತಿ. ಎರಡೂ ನೆಲೆಯಲ್ಲಿಯೂ ಅವನು ಲಯಾಧಿಕಾರಿ. ಇದು ಒಂದು ಮುಖ ಕಾಲದ್ದು. ಇನ್ನೊಂದು ಯಾವುದು ಅಂತಂದ್ರೆ, ಯಮನನ್ನು ನಾವು ಕಾಲದ ಅಧಿಷ್ಠಾತೃ ದೇವತೆ ಅಂತ ಹೇಳ್ತೇವೆ. ಯಮ ನೋಡಿ ಎಂತ ಅದ್ಭುತವಾಗಿದೆ ಅಂತಂದ್ರೆ, ಕಾಲ ಅಂತಂದ್ರೆ ನಾವು ಇವತ್ತು ಗಣನೆ ಅಂತಂದ್ರೆ ಗಣಿತ ಅಂತ ಹೇಳ್ತೇವೆ. ಗಣಿತ ಅಂತಂದ್ರೆ ಲೆಕ್ಕಾಚಾರ ಅಂತ ಅರ್ಥ. 2 + 3 ಸೇರಿದ್ರೆ ಏನಾಗ್ಬೇಕು? ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಇದೇ ಆಗ್ಬೇಕಲ್ವೇ? ಇದೇ ಗಣಿತದ ಸಾರ್ವಕಾಲಿಕವಾದ ಯೂನಿವರ್ಸಲ್ ಅಪ್ರೋಚ್ ಅಥವಾ ಯೂನಿವರ್ಸಲ್ ಆದ ಒಂದು ಟ್ರುತ್. ಅದನ್ನು ಯಾರು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಯಮನು ಹಾಗೆ, ಅವನನ್ನು ಯಾರು ಅಲ್ಲಗಳೆಯುವುದಕ್ಕಾಗುವುದಿಲ್ಲ, ಮತ್ತು ಅವನ ಲೆಕ್ಕವನ್ನ ಯಾರು ತಪ್ಪಿಸಿದವರಿಲ್ಲ. ಆ ಲೆಕ್ಕವನ್ನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದಲೇ ಯಮ ಎಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಯಮನ ಜೊತೆಗೆ ಒಂದು ಉಪಸರ್ಗ ಸೇರಿಸ್ಬೇಕು, ಆಗ ಗೊತ್ತಾಗತ್ತೆ. ಅದು ಯಾವುದು ಅಂತಂದ್ರೆ, ಯಮ ಸದಾ ನಿಯಮಬದ್ಧ. ನೋಡಿ, ನಿಯಮ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಅವನಿಗೆ ಅವನದ್ದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆ ರೂಲ್ಸ್ ರೆಗ್ಯುಲೇಷನ್ಸ್ ಯಾವತ್ತೂ ಅವನು ಅದನ್ನ ಮೀರಿ ಹೋಗೋದಿಲ್ಲ, ಆ ಸಂದರ್ಭವನ್ನು ಕೊಡೋದಿಲ್ಲ. ರಾಮನಂತವನಿಗೂ ಒಂದು ಎಚ್ಚರಿಕೆ ಕೊಟ್ಟಿದ್ದಾನವನು ಅನ್ನುವಲ್ಲೇ ಗೊತ್ತಾಗತ್ತೆ. ಕೃಷ್ಣನಂತವರ ಕೊನೆಯ ಗಳಿಗೆಗಳು ಯಾವ ದುರ್ಭರ ಸ್ಥಿತಿಯನ್ನು ಹೊಂದಿದ್ವು ಹೇಳುವುದನ್ನು ನೋಡಿದ್ರೆ ಗೊತ್ತಾಗತ್ತೆ. ಆದ್ದರಿಂದ ಕಾಲಗಣನೆ ಎನ್ನುವುದು ಭಾರತದಲ್ಲಿ ಕೇವಲ ಗಣಿತದ ಲೆಕ್ಕಾಚಾರ ಅಲ್ಲ, ಅದು ಬದುಕಿನ ಲೆಕ್ಕಾಚಾರ. ಅದು ನಮ್ಮ ಬದುಕಿನ ಆಚೆಯ ಲೆಕ್ಕಾಚಾರ. ಬದುಕಿಗಿಂತ ಮೊದಲಿರಬಹುದಾದಂತಹ ನಮ್ಮ ಬದುಕಿನ ಒಟ್ಟು ಶಿಷ್ಟಾಚಾರವೂ ಹೌದು. ನಮಗೆ ಅದಕ್ಕೆ ಗೀತೆಯಲ್ಲಿ ಹೇಳಿದ ಮಾತನ್ನ ನಾವು ನೆನಪಿಸಿಕೊಳ್ಳೋದಿದ್ರೆ ಏನು ಅಂತಂದ್ರೆ, ಅವ್ಯಕ್ತಾದೀನಿ ಭೂತಾನಿ, ಹುಟ್ಟುವ ಮೊದಲು ಅವ್ಯಕ್ತ, ವ್ಯಕ್ತ ಮಧ್ಯಾನಿ, ಹುಟ್ಟಿದಾಗ ಕಣ್ಣಿಗೆ ಕಾಣ್ತದೆ, ವ್ಯಕ್ತವಾಗ್ತದೆ, ಅವ್ಯಕ್ತ ನಿಧನಾನಿ, ಸತ್ತ ಮೇಲೆ ಪುನಃ ಕಾಣೋದಿಲ್ಲ. ಇದು ಇಡೀ ಬದುಕನ್ನು ಕಾಲಗಣನೆಗೆ ಬಹಳ ಸೊಗಸಾಗಿ ಹೊಂದತ್ತೆ. ಮೊದಲೂ ಕಾಣ್ಲಿಲ್ಲ, ಕೊನೆಗೂ ಕಾಣ್ಲಿಲ್ಲ. ಕಾಣಲಿಲ್ಲ ಎನ್ನುವ ಕಾರಣದಿಂದ ಇಲ್ಲ ಎನ್ನುವುದು ಅರ್ಥ ಅಲ್ವಲ್ಲ. ನಾವೀಗ ನಮ್ಮ ಮನೆಯಲ್ಲಿದ್ದೇವೆ, ಇದು ನನ್ನ ಮನೆ, ಗಾಳಿ ಮನೆಯಲ್ಲಿ ನಾವಿದ್ದೇವೆ. ಗಾಳಿ ಮನೆಯಲ್ಲಿದ್ದಂತಹ ನನಗೆ ನಾನು ಕೆಲಸ ಮಾಡುವ ಮೂಡಿ ಬಿದ್ರೆ ಈಗ ಕಾಣ್ತಾ ಇಲ್ಲ, ನನಗೆ ಕಾಣ್ತಾ ಇಲ್ಲ ಎನ್ನುವ ಕಾರಣಕ್ಕೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆಯೇ ನಮ್ಮ ಬದುಕು ಎನ್ನುವ ವ್ಯಕ್ತವಾದ ಸ್ವರೂಪದ ಹಿಂದೆ, ವ್ಯಕ್ತವಾಗುವ ಪೂರ್ವದಲ್ಲಿ, ಆಮೇಲೆ ವ್ಯಕ್ತತೆಯ ನಂತರದ ಕಾಲದಲ್ಲಿ ಕಾಣ್ಲಿಲ್ಲ ಎನ್ನುವುದಷ್ಟೇ ಸತ್ಯ, ಇಲ್ಲ ಎನ್ನುವುದಲ್ಲ. ಇದು ಕಾಲಗಣನೆಯ ಒಳಗೆ ಬಂತು. ಇಂತಹ ಕಾಲಗಣನೆಗೆ 5 ಅಂಗಗಳನ್ನು ಹೇಳಿದ್ರು. ಯಾವುದು ಅಂತಂದ್ರೆ, ತಿಥಿ, ಕರಣ, ವಾರ, ಯೋಗ, ನಕ್ಷತ್ರ. ಇದೇ ಕಾಲಸ್ಯ ಪಂಚಾಂಗ ಅಂತ ಹೇಳಿದ್ರು. ಅದಕ್ಕೆ ಕಾಲದ ಪಂಚಾಂಗಗಳು. ಎಷ್ಟು ಅದ್ಭುತವಾಗಿದೆ ನೋಡಿ. ಕಾಲದ ಪಂಚಾಂಗಗಳನ್ನು ಹೇಳಿದ್ರು. ಯಾಕೆ ಬೇಕಾಗಿದ್ರೆ ಕಾಲಕ್ಕೆ ಈ ಪಂಚಾಂಗಗಳು ಯಾಕೆ ಬೇಕು? ಮತ್ತೆ ಇನ್ನೊಂದಿದೆ, ಇದನ್ನು ಪ್ರತಿನಿತ್ಯ ನಾವು ನೆನಪಿಸಿಕೊಳ್ಬೇಕು ಅಂತ ಯಾಕೆ ಬಂತು ಅಂತಂದ್ರೆ, ಅದಕ್ಕೆ ಒಂದು ಫಲಶ್ರುತಿಯಲ್ಲಿ ಹೇಳ್ತಾರೆ, ತಿಥೇಶ್ಚ ಐಶ್ವರ್ಯಮಾಪ್ನೋತಿ. ಪ್ರತಿನಿತ್ಯದ ತಿಥಿಯನ್ನು ಹೇಳುವಂತಹದ್ದು, ನೆನಪಿಸಿಕೊಳ್ಳುವಂತಹದ್ದು ನಮಗೆ ಅದು ಸಂಪತ್ಪ್ರದಾಯಕವಾದದ್ದು. ವಾರಾದ ಆಯುಷ್ಯವರ್ಧನಂ, ವಾರವನ್ನು ಪ್ರತಿನಿತ್ಯ ಹೇಳುವುದು, ತಪ್ಪದೇ ನೆನಪಿಸಿಕೊಳ್ಳುವುದರಿಂದ ಆಯುರ್ವೃದ್ಧಿ. ಯೋಗಾದ್ ರೋಗ ನಿವಾರಣಂ, ಯೋಗ ಎನ್ನುವಂತಹದ್ದೇನಿದೆ, ಯೋಗ ಮತ್ತು ಕರಣಗಳು ಅಂತ ಹೇಳ್ತೀವಿ. ಆ ಯೋಗ ಎನ್ನುವುದೇನು ಅಂತಂದ್ರೆ, ಯೋಗಾದ್ ರೋಗ ನಿವಾರಣಂ,
ಯೋಗದ ಮಾಹಿತಿಯನ್ನು ಯಾಕೆ ನೆನಪಿಟ್ಕೊಳ್ಬೇಕು ಅಂತಂದ್ರೆ ರೋಗ ನಿವಾರಕವಾದುದು ಅಷ್ಟೇ ಅಲ್ಲ, ಕರಣಾತ್ ಕಾರ್ಯಸಿದ್ಧಿಶ್ಚ. ಕರಣವನ್ನು ಯಾಕೆ ಹೇಳ್ಬೇಕು ಅಂದ್ರೆ ಕಾರ್ಯಸಿದ್ಧಿಗೆ ಹೇತುವಾದುದು. ನಕ್ಷತ್ರಾತ್ ಹರತೆ ಪಾಪಂ. ನಕ್ಷತ್ರ ಯಾಕೆ ಮುಖ್ಯ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಪರಿಹರಿಸುವಂತಹದ್ದು. ಇದನ್ನೇ ನೀವು ಪುರೋಹಿತರ ಹತ್ರ ಹೋಗಿ ಕೇಳೋದು ಇದೆ ಅಲ್ವೇ? ಹೋಗಿ ಒಳ್ಳೆ ಮುಹೂರ್ತ ನೋಡ್ಕೊಡಿ ಭಟ್ರೆ ಅಂತ ಕೇಳ್ತೀರಿ, ಅವ್ರು ಇದೆಲ್ಲ ನೋಡ್ತಾರೆ, ನಂದ ಭದ್ರ ಇತ್ಯಾದಿ ತಿಥಿಗಳನ್ನ. ಯೋಗದಲ್ಲಿ ಪುನಃ ಒಳ್ಳೇದು ಯಾವುದು, ಯಾವ ಸಂದರ್ಭಕ್ಕೆ, ಯಾವ ನಕ್ಷತ್ರಕ್ಕೆ ಸಂಬಂಧಪಟ್ಟು ಹೇಗಿದೆ ಅಂತ. ಆಮೇಲೆ ಕರ್ಣಗಳಲ್ಲಿ ಚರಕರ್ಣ, ಸ್ಥಿರಕರ್ಣ ಇತ್ಯಾದಿಗಳು, ನಕ್ಷತ್ರದಲ್ಲಿ ತಾರಾನುಕೂಲಗಳನ್ನ ನೋಡುವಂಥದ್ದು. ಇದು ಎಲ್ಲ ನೋಡಿ, ಪಂಚಾಂಗ ಎನ್ನುವುದು ಯಾಕೆ ಪ್ರಮುಖ ಅಂತಂದ್ರೆ ನಮ್ಮ ಬದುಕನ್ನು ಸುವ್ಯವಸ್ಥಿತವಾಗಿ ಮುಂದೆ ಸಾಗುವುದಕ್ಕೆ ಪಂಚಾಂಗ ಅತ್ಯಂತ ಅಗತ್ಯವಾದುದು ಹೇಳುವುದು ಈ ಮೂಲಕ ಪ್ರತಿಪಾದಿತವಾಗುತ್ತದೆ. ಇಂತಹ ಪಂಚಾಂಗ ಆಧುನಿಕ ಕಾಲದಲ್ಲಿ ಎಲ್ಲಿದೆ? ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೇನೆ ನಾನೀಗ. ನೋಡಿ, ಇವತ್ತು ಆಧುನಿಕವಾದಂತಹ ವ್ಯವಸ್ಥೆಗಳನ್ನೆಲ್ಲ ನಾವು ಒಗ್ಗೂಡಿಸ್ಕೊಂಡಿದ್ದೇವೆ. ಆದ್ರೆ ಒಗ್ಗೂಡಿಸಿಕೊಂಡಂತಹ ನಮಗೆ ಇವತ್ತು ನಮ್ಮ ಮನೆಯಲ್ಲಿರಬಹುದಾದ ಪಂಚಾಂಗವನ್ನು ನೋಡ್ಲಿಕ್ಕೆ ಬರ್ತದೆಯೇ ಅಂದ್ರೆ ಅದರೊಳಗಿರುವ ವಿಷಯಗಳನ್ನು ನಾವು ತಿಳಿದುಕೊಳ್ಬಹುದೇ? ನಮಗೆ ಯಾವುದು ಒಳ್ಳೆ ದಿವಸ, ಯಾವುದು ದಿವಸ ಒಳ್ಳೇದಲ್ಲ ಅಂತ ನಾವೇ ತೀರ್ಮಾನ ಮಾಡ್ಲಿಕ್ಕೆ ಬರ್ತದೆ ಅಂತ ಕೇಳಿದ್ರೆ ಇವತ್ತಿನ ನಮಗೆ ಬರ್ತಾ ಇಲ್ಲ. ನಮ್ಮ ಅಜ್ಜನ ಕಾಲದವರಿಗೆ, ನಮ್ಮ ತಂದೆಯವರ ಕಾಲದವರಿಗೆ ಅದು ಗೊತ್ತಿತ್ತು. ಇವತ್ತಿನ ನಮ್ಮ ತಲೆಮಾರಿನವರಿಗೆ, ನಮ್ಮ ಮುಂದಿನ ತಲೆಮಾರಿನಂತಹ ಇವತ್ತಿನ ಸ್ಕೂಲ್ ಮತ್ತೆ ಕಾಲೇಜಿನಲ್ಲಿ ಓದುವಂತಹ ಮಕ್ಕಳಿಗೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ, ಪ್ರಾಯ ಬಹಳಷ್ಟು ಜನರು ಪಂಚಾಂಗ ಪುಸ್ತಕವನ್ನೇ ನೋಡಿರ್ಲಿಕ್ಕಿಲ್ಲ. ಬಹಳಷ್ಟು ಇವತ್ತು ಮನೆಗಳೆಲ್ಲ ಏನಾಗಿದೆ ಅಂತಂದ್ರೆ ಎಲ್ಲ ಬೇರೆ ಬೇರೆ ಕಡೆಗೆ ನಾವು ಇವತ್ತು ಉದ್ಯೋಗದ ನಿಮಿತ್ತ ಹೋಗಿದ್ದೇವೆ. ಉದ್ಯೋಗದ ನಿಮಿತ್ತ ಹೋಗದಂತಹ ನಾವುಗಳು ನಮ್ಮ ಮನೆತನದ ಸಂಸ್ಕಾರವನ್ನ ಒಂದಷ್ಟು ಕೊಂಡು ಹೋಗುವಂತಹ ಒಂದು ಪರಿಪಾಠವನ್ನ ಚೆನ್ನಾಗಿ ಅಂದ್ರೆ ತುಂಬಾ ಸೀರಿಯಸ್ ಆಗಿ ನಾವು ಬೆಳೆಸ್ಕೊಂಡಿದ್ದಿದ್ರೆ ಪ್ರಾಯ ಪಂಚಾಂಗ ಕೂಡ ಎಲ್ಲರ ಮನೆಯಲ್ಲ, ಅವನು ಬೆಂಗಳೂರಿನಲ್ಲಿ ಇರಲಿ, ಮೈಸೂರಲ್ಲಿ, ದುಬೈ ಇರಲಿ, ಅಮೆರಿಕ ಇರಲಿ, ಎಲ್ಲ ಕಡೆ ಇರ್ತಿತ್ತೋ ಏನು. ಇವತ್ತಾದ್ರೆ ಅದನ್ನು ಹೇಳುವಷ್ಟು ಧೈರ್ಯ ಇಲ್ಲ, ಹಾಗಂತ ನಾವು ಪ್ರತಿ ಮನೆ ನೋಡ್ಲಿಲ್ಲ, ಹಾಗಾಗಿ ಇಲ್ಲ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಆದ್ರೆ ಒಟ್ಟಿನಲ್ಲಿ ನಮಗೆ ತಂದೆಯವರಿಗಿರ್ಬೋದು, ಅಣ್ಣನಿಗಿರ್ಬೋದು, ಚಿಕ್ಕಪ್ಪನಿಗಿರ್ಬೋದು, ನಮಗಿರ್ಬೋದು, ಕೆಲವು ಹೊರಗಡೆಯವರು ಫೋನ್ ಮಾಡಿ ಹೇಳ್ಬೇಕಿದ್ರೆ ಗೊತ್ತಾಗ್ತದೆ ಇದು ಏನು ಅಂತಂದ್ರೆ ಅವರ ಮನೆಗಳಲ್ಲಿ ಪಂಚಾಂಗ ಇಲ್ಲ, ಪ್ರಾಯ ಪಂಚಾಂಗ ಇದ್ರು ಅದ್ರ ನೋಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಪಷ್ಟ ಆಗುತ್ತೆ. ಯಾಕೆಂದ್ರೆ ಒಂದ್ ಒಳ್ಳೆ ದಿವಸ ನೋಡ್ಬೇಕಿತ್ತು, ಒಂದ್ ಒಳ್ಳೆ ಸಮಯ ಬೇಕಿತ್ತು ಅಂತ ನಮಗೆ ಮೆಸೇಜ್ ಮಾಡ್ತಾರೆ, ಇಲ್ಲ ನಮ್ಮಲ್ಲಿ ಫೋನ್ ಮಾಡಿ ಕೇಳ್ತಾರೆ. ಇದ್ರ ಅರ್ಥ ನಮಗೂ ಇದರದ್ದು ರಿಸಲ್ಟ್ ಸಿಕ್ಕಿ ಆಯ್ತು ಏನಿದೆ ಪರಿಸ್ಥಿತಿ ಅಂತ. ಇದು ಒಂದು 200 ಮನೆಗಳಷ್ಟು ವ್ಯಾಪ್ತಿ ಇರಬಹುದಾದ ನಮ್ಮ ಶಿಷ್ಯವರ್ಗದ ಸೀಮಿತವಾದ ವ್ಯಾಪ್ತಿಯಲ್ಲಿ ನಾನು ಹೇಳುವಂತದ್ದು. ಇದು ಎಲ್ಲ ಪುರೋಹಿತರ ಕಥೆಯೂ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ ಅಂತ ಅನ್ಕೊಳ್ತೇನೆ ನಾನು. ಈ ದೃಷ್ಟಿಯಲ್ಲಿ ನನ್ನ ಹೊಸ ಯೋಚನೆಗೆ ನಾನು ಕೈ ಹಾಕಿದ್ದೆ. ನೋಡಿ, 2 ಆಯಾಮದಲ್ಲಿ ನಾನು ಇದನ್ನು ವಿವರಿಸ್ಕೊಂಡು ಮುಂದೆ ಹೋಗ್ತೇನೆ. ಏನಂತಂದ್ರೆ, ಮೊದಲ ಆಯಾಮ ಇದು ನಮ್ಮ ದೇಶೀಯವಾದ ಸಂಸ್ಕೃತಿಯ ಕುರಿತಾದ ಆಯಾಮ. 2ನೇ ಆಯಾಮ ಧಾರ್ಮಿಕವಾದಂತಹ ನಂಬಿಕೆಯ ಕುರಿತಾದ ಆಯಾಮ. ಈಗ ಧಾರ್ಮಿಕ ನಂಬಿಕೆ ಮತ್ತು ದೇಶೀಯ 2 ಆಯಾಮಗಳಿಂದವೆ, ಅದನ್ನ ಸಂಕ್ರಾಂತಗೊಳಿಸ್ಕೊಂಡು ಹೋಗ್ತೇನೆ. ಒಂದರ್ಥದಲ್ಲಿ ಅವು 2 ಪೂರಕ, ಒಂದಕ್ಕೊಂದು ಹೊಂದಿಕೆ ಹಾಕೊಂಡಿದ್ದಾವೆ, ಹಾಗಾಗಿ ಬಿಡಿಸಿ ಹೇಳಲಿಕ್ಕೆ ಆಗೋದಿಲ್ಲ. 2 ಉದ್ದೇಶ ಇದೆ ಅಂತಷ್ಟೇ ಸ್ಪಷ್ಟ. ಆಮ್ನಾಯ ಭಾರತೀಯ ದಿನದರ್ಶಿಕೆ ಇದು ಪಂಚಾಂಗ ಮತ್ತು ಕ್ಯಾಲೆಂಡರ್ಗಳ ಸಮನ್ವಯ ಸ್ಥಿತಿ. ಒಂದೇ ಮಾತಲ್ಲಿ ಪ್ರಾರಂಭದಲ್ಲಿ ಹೇಳ್ಬಿಡ್ತೇನೆ. ಹೇಗೆ ಅಂತಂದ್ರೆ, ನಮ್ಮಲ್ಲಿ ಇವತ್ತು ಕ್ಯಾಲೆಂಡರ್ ಇದೆಯಲ್ಲ, ಮನೆಯಲ್ಲಿ ಕ್ಯಾಲೆಂಡರ್ ಇದೆ ತಾನೆ, ಎಲ್ಲ ಮನೆಗಳಲ್ಲಿ ನಾವು ಇಟ್ಕೊಂಡಿದ್ದೇವೆ. ಆ ಕ್ಯಾಲೆಂಡರ್ ಅಲ್ಲಿ ಏನಿದೆ ಅಂತಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಎನ್ನುವುದು ಮುಖ್ಯವಾಗಿದೆ. ಭಾರತೀಯ ಪಂಚಾಂಗದ ಕಾಲಗಣನೆಯಾದಂತಹ ತಿಥಿ, ಯೋಗ, ಕರಣ, ನಕ್ಷತ್ರ, ಹಬ್ಬ ಹರಿದಿನಗಳು, ಸಾಂಪ್ರದಾಯಿಕವಾದಂತಹ ದಿನಗಳು, ವಿಶೇಷವಾದಂತಹ ಮುಹೂರ್ತಗಳು, ವಿಶಿಷ್ಟವಾದಂತಹ ಆಚರಣೆಗಳು, ವಿಶೇಷವಾದಂತಹ ಒಂದಷ್ಟು ಆಹಾರ ವಿಹಾರ ವ್ಯವಹಾರದ ಧಾರ್ಮಿಕವಾದ ಆಯಾಮಗಳು, ಇದೆಲ್ಲ ಗೌಣವಾಗಿದೆ. ಇದು ನನ್ನನ್ನು ಬಡಿದೆಬ್ಬಿಸಿದ ವಿಷಯ, ವಾಸ್ತವದ ವಿಷಯ ಇದು. ಆರಂಭ ಆದದ್ದು ಹೇಳಿದೆ, ಪ್ರಚೋದನೆ ಹೇಳಿದೆ. ಪ್ರಚೋದನೆ ಕ್ಯಾಲೆಂಡರ್ ಆಗಿ ಪರಿವರ್ತನೆ ಆಗಿದೆ ಯಾಕೆ ಅಂದ್ರೆ ಈ ಕಾರಣಕ್ಕೆ. ಯಾಕೆ ಅಂದ್ರೆ ಕ್ಯಾಲೆಂಡರ್ನಲ್ಲಿ ಯಾವುದು ಮುಖ್ಯವಾಗಿ ಭಾರತೀಯರಾಗಿ ನಾವು ನೋಡ್ಬೇಕಿತ್ತೋ ದುರದೃಷ್ಟವಶಾತ್ ಅದನ್ನು ನಾವೇ ಗಮನ ಮಾಡ್ಕೊಂಡಿದ್ದೇವೆ. ಯಾವುದು ನಮಗೆ ನಮ್ಮ ಜೊತೆಯಲ್ಲಿ ಅಂಗವಾಗಿರ್ಬೇಕಿತ್ತೋ ಅಂದ್ರೆ
ಪಾರ್ಟ್ ಆಗಿ, ಆಸ್ ಎ ಪಾರ್ಟ್ ಅಷ್ಟೇ, ಒಂದು ಅಂಗವಾಗಿರ್ಬೇಕಿತ್ತು. ಅದೇ ಮುಖ್ಯವಾದ ವಾಹಿನಿಯಲ್ಲಿ ಕುಳಿತುಕೊಂಡಿದೆಯಲ್ಲ, ಇದು ನನಗೆ ಏನು ಅಂತಂದ್ರೆ ನಿದ್ದೆಗೆಡಿಸಿದ ವಿಷಯ ಇದು. ಇದಕ್ಕೋಸ್ಕರ ಇದಕ್ಕೆ ಪ್ರಚೋದನೆ ನೋಡಿ, ಇವತ್ತು ಜನವರಿ ಇಷ್ಟಕ್ಕೆ ಇಂಥದ್ದು, ಇವತ್ತೀಗ ಯುಗಾದಿ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಯುಗಾದಿ ಯಾವತ್ತು ಅಂತ ಕೇಳ್ತೀವಿ. ಇದು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಪ್ರಶ್ನೆ ಕೇಳ್ಕೊಳ್ಳಿ ಪ್ರೇಕ್ಷಕರನ್ನ. ನಾನು ಯುಗಾದಿ ಯಾವತ್ತು ಅಂತ ಕೇಳೋದಲ್ಲ, ಯುಗಾದಿ ನಮ್ಮ ಕಾಲಗಣನೆ, ನಮಗದು ಗೊತ್ತಿರಬೇಕು. ಯುಗಾದಿ ಯಾವತ್ತು? ಏಪ್ರಿಲ್ 9ಕ್ಕೆ ಯುಗಾದಿ ಅಂತ ಹೇಳ್ತೀವಿ. ಇದು ರಿವರ್ಸ್ ಆಗ್ಬೇಕು ಹೇಳುವುದು, ಒಂದೇ ಮಾತಲ್ಲಿ ಹೇಳೋದಿದ್ರೆ ಏಪ್ರಿಲ್ 9ಕ್ಕೆ ಯುಗಾದಿ ಅಲ್ಲ, ಯುಗಾದಿ ಎಂದು ಏಪ್ರಿಲ್ 9 ಅಂತ ಹೇಳಿ. ಇದು ನನ್ನ ಉದ್ದೇಶ. ಯಾಕೆ ಈ ಉದ್ದೇಶ ನೋಡಿ, ಕಾರಣಗಳನ್ನು ಕೊಡ್ತಾ ಹೋಗ್ತೇನೆ. ಯಾಕೆ ಅಂತಂದ್ರೆ ತುಂಬಾ ಸರಳವಾಗಿದೆ. ಇವತ್ತು ನಾವು ಮನೆಯಲ್ಲೊಂದು ಮದುವೆ ಮಾಡ್ತೇವೆ ಅಂತ ಅನ್ಕೊಳ್ಳೋಣ. ಮನೆಯಲ್ಲೊಂದು ಮದುವೆ ಇದೆ. ಮದುವೆ ಮಾಡ್ಬೇಕಿದ್ರೆ ನಾವು ಪುರೋಹಿತರ ಹತ್ರ ಹೋಗ್ತೇವೆ. ಪುರೋಹಿತರ ಹತ್ರ ಹೋಗಿ ಏನ್ ಕೇಳ್ತೇವೆ? ನಮ್ಮ ಮನೆಯ ಮಗಳಿಗೆ ಒಂದು ಮದುವೆ ಮಾಡ್ಬೇಕು, ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ ಹೇಳ್ತೇವೆ. ಆ ಒಳ್ಳೆ ಮುಹೂರ್ತ ಅಂತ ಹೇಳಿದಾಗ ಯಾವ್ದನ್ನ ನೋಡ್ತಾರೆ? ಇಂಗ್ಲಿಷ್ ಕ್ಯಾಲೆಂಡರ್ ನೋಡ್ಲಿಕ್ಕೆ ಮುಹೂರ್ತ ಸಿಗತ್ತಾ? ಇಂಗ್ಲಿಷ್ ಕ್ಯಾಲೆಂಡರ್ ನಲ್ಲಿ ನಿಮ್ಗೆ ಮುಹೂರ್ತದ ಬಗ್ಗೆ ಏನಾದ್ರೂ ವಿಚಾರಗಳಿದ್ದಾವ? ಎಲ್ಲಿ ಹೋಗ್ಬೇಕಾಗಾದ್ರೆ? ನಮ್ಮ ಕ್ಯಾಲೆಂಡರ್, ನಮ್ಮ ದಿನದರ್ಶಿಕೆಗೆ, ನಮ್ಮ ಪಂಚಾಂಗಕ್ಕೆ ಬರ್ಬೇಕು. ನೀವು ಮುಹೂರ್ತ ನೋಡೋದಿದ್ರೆ ನಿಮಗೆ ಪಂಚಾಂಗ ಬೇಕು. ನಿಮ್ಮ ಮನೆಯಲ್ಲಿ ಆಗಬಹುದಾದಂತಹ ಯಾವೆಲ್ಲ ಮಂಗಲ ಕಾರ್ಯಗಳಿದ್ದಾವೆ ಅದನ್ನ ತಿಳಿದುಕೊಳ್ಳೋದಕ್ಕೆ, ಅದು ಒಳ್ಳೆ ದಿವಸವೋ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಪಂಚಾಂಗ ಬೇಕು. ಹಾಗಾದ್ರೆ ಆಚರಣೆ ಮಾಡುವಲ್ಲಿ ಏನ್ ಸಮಸ್ಯೆ ಇದೆ? ಇದು ಒಂದು. ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಇವತ್ತು ನಾವು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ನಾವು ಇವತ್ತು ಯಾವುದನ್ನು ಅಂಧಾನುಕರಣೆಯಿಂದ ಈ ಕ್ರಿಸ್ತ ಕ್ಯಾಲೆಂಡರ್ ಅನ್ನ ಒಪ್ಪಿಕೊಂಡು ಮುಂದೆ ಹೋಗಿದ್ದೇವಲ್ಲ, ಹೀಗೆ ಹೋದಂತಹ ಕ್ಯಾಲೆಂಡರ್ ನಲ್ಲಿ ಗಣೇಶ ಚತುರ್ಥಿಯನ್ನ ಯಾವತ್ತಾದ್ರೂ ಗುರುತಿಸಲಿಕ್ಕೆ ಸಾಧ್ಯವೇ? ಅಂದ್ರೆ ಸಾಧ್ಯ ಅಂತ ಹೇಳ್ಬೋದು, ಗುರುತಿಸಿರ್ತಾರಲ್ಲ ಅಂತ. ಗುರುತಿಸಿದ್ಯಾವ್ದ್ರಲ್ಲ? ಪುನಃ ನಮ್ಮ ಪಂಚಾಂಗದ ಮೂಲಕ. ಸೆಪ್ಟೆಂಬರ್ ಇಷ್ಟಕ್ಕೆ ಗಣೇಶ ಚತುರ್ಥಿ ಅಂತ ಹೇಳ್ತೀರಿ. ರಿವರ್ಸ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಅದನ್ನ ಪುನಃ ಪ್ರಾಥಮಿಕ ಮೊದಲ ಸ್ವರೂಪಕ್ಕೆ ನಾವು ತರಬೇಕು. ಸೆಪ್ಟೆಂಬರ್ 10ನೇ ತಾರೀಕಿಗೆ ಗಣೇಶ ಚತುರ್ಥಿ ಅಂತ ಹೇಳೋದಲ್ಲ, ಗಣೇಶ ಚತುರ್ಥಿ ಎಂದು ಸೆಪ್ಟೆಂಬರ್ 10 ಬಂದಿದೆ ಅಂತ ಹೇಳಿ. ಇದು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನಮಗೆ ಸೆಪ್ಟೆಂಬರ್ 10 ಮುಖ್ಯ ಅಲ್ಲ, ನಮಗೆ ಗಣೇಶ ಚತುರ್ಥಿ ಅಲ್ವೇ ಮುಖ್ಯ. ನಮಗೆ ಅಕ್ಟೋಬರ್ 15 ಮುಖ್ಯ ಅಲ್ಲ, ನಮಗೆ ಮುಖ್ಯ ಆದದ್ದು ಮಹಾನವಮಿ ವಿಜಯದಶಮಿ ಅಲ್ವೇ. ನಮಗೆ ನವೆಂಬರ್ 12, 13 ಮುಖ್ಯ ಅಲ್ಲ, ನಮಗೆ ದೀಪಾವಳಿ ಮುಖ್ಯ ಅಲ್ವೇ, ನರಕ ಚತುರ್ದಶಿ ಮುಖ್ಯ ಅಲ್ವೇ. ಹಾಗಾದ್ರೆ ನಾವು ಯಾಕೆ ಇದರಿಂದ ಈ ರೀತಿಯಲ್ಲಿ ಯೋಚನೆ ಮಾಡಲಿಲ್ಲ? ಅಥವಾ ನಮ್ಮ ಯೋಚನಾ ಲಹರಿ ತಪ್ಪಿದ್ಯಲ್ಲಿ? ಇದನ್ನು ಬೆಳಕಿಗೆ ತರುವುದಕ್ಕೆ ಈ ಪಂಚಾಂಗ, ಈ ಕ್ಯಾಲೆಂಡರ್ ನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇರೋದು. ಅಂದ್ರೆ ಆಧುನಿಕವಾದಂತಹ ನಮ್ಮ ಹೊಸ ತಲೆಮಾರೇನಿದೆ, ತಲೆಮಾರಿಗೆ ಇವತ್ತು ಪಂಚಾಂಗ ಅಂದ್ರೆ ಏನು ಅಂತ ಹೇಳುವ ಸ್ಥಿತಿಗೆ ನಾವು ತಲುಪಿದ್ದು ಯಾಕೆ ಅಂತಂದ್ರೆ ನಮ್ಮ ಅಂಧಾನುಕರಣಗಳು. ಇದ್ರ ಹಿಂದೆ ಬಹಳ ದೊಡ್ಡದಾದಂತಹ ಅಧ್ಯಯನದ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಕೂಡ, ಇಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಈ ಸ್ಟುಡಿಯೋ ಮೂಲಕ ಕೂಡ ಹೇಳೋದಕ್ಕೆ ಬಯಸ್ತೇನೆ. ಒಂದು ಮೂಲಭೂತವಾದ ಒಂದು ಪ್ರಶ್ನೆ ಇದೆ. ಇದನ್ನೇ ನಾನು ಹೇಳಿದೆ, ಧಾರ್ಮಿಕವಾದ ಆಯಾಮವೂ ಹೌದದು, ಇನ್ನೊಂದು ನಮ್ಮ ಸಾಂಸ್ಕೃತಿಕವಾದ ಆಯಾಮವೂ ಹೌದು ಅಂತ. ಏನು ಅಂತಂದ್ರೆ, ಭಾರತೀಯ ಸಂಸ್ಕೃತಿ ಕಾಲಗಣನೆಯನ್ನು ಹೇಗೆ ಹೇಳಿದೆ ಅಂತಂದ್ರೆ ಶಕಪುರುಷರ ಮೂಲಕ ಹೇಳಿದೆ. ಸರಿಯಾ? ಶಾಲಿವಾಹನ ಶಕ ಅಲ್ವಾ, ವಿಕ್ರಮ ಶಕ, ಹೀಗೆ ಹೇಳಿದೆ. ಅದಕ್ಕೂ ಹಿಂದೆ ಹೋದ್ರೆ ಕಾಲಗಣನೆಯ ತುಂಬಾ ದೊಡ್ಡ ವ್ಯಾಪ್ತಿ, ನಮ್ಮ ಲೆಕ್ಕಕ್ಕೆ ಸಿಗದೇ ಇದ್ದಷ್ಟು ದೊಡ್ಡದಿದೆ. ಮನ್ವಂತರಗಳಿದ್ದಾವೆ, ಕಲ್ಪಗಳಿದ್ದಾವೆ. ವೈವಸ್ವತ ಮನ್ವಂತರ ಅಂತ ಹೇಳ್ತೀವಿ, ಶ್ವೇತವರಾಹ ಕಲ್ಪ, ವೈವಸ್ವತ ಮನ್ವಂತರ, ಕಲಿಯುಗ, ಪ್ರಥಮ ಪಾದ, ಇಲ್ಲಿವರೆಗೆ ಕಾಲಗಣನೆ ಬರ್ತದೆ. ಕಲಿಯುಗದಲ್ಲಿ ನೋಡಿ, ನಾವು ಬದುಕ್ತಾ ಇರೋದು ಕಲಿಯುಗ ಅಂತ ನಮ್ಮ ವ್ಯವಹಾರದಲ್ಲಿ ಹೇಳ್ತೀವಿ. ಇದು ಏನಪ್ಪಾ ಇದು ಕಲಿಯುಗ, ಎಲ್ಲ ಕೆಟ್ಟೋಯ್ತು ಅಂತ ಹೇಳಲಿಕ್ಕೆ ಕಲಿಯುಗ ಬಳಸ್ತೀವಿ. ಆದ್ರೆ ಕಾಲಗಣನೆ ಅಂತ ಬಂದಾಗ ಬಳಸ್ಲಿಕ್ಕೆ ಏನ್ ಸಮಸ್ಯೆ ಇದೆ? ಯಾಕೆ ಬಳಸಬಾರದು? ಯಾಕೆ ಬಳಸ್ತಾ ಇಲ್ಲ? ಎಲ್ಲಿ ನಮ್ಮ ಟ್ರ್ಯಾಕ್ ತಪ್ಪಿದ್ಯಲ್ಲಿ? ಇದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಕಾಲಘಟ್ಟದವರೆಗೆ ಇದು ಇತ್ತು. ನಾನು ನನ್ನ ಏನು ಅಧ್ಯಯನದಲ್ಲಿ ನಾನು ನೋಡಿದ ಹಾಗೆ ಇದು ತಪ್ಪಿದ್ದಲ್ಲಿ ಅಂತಂದ್ರೆ, ಮೆಕಾಲೆ ಸಿಸ್ಟಮ್ ಅಂತ ಯಾವಾಗ ನಮ್ಮ ದೇಶಕ್ಕೆ ಒಂದು ಸಾಂಕ್ರಾಮಿಕ ರೋಗ ಬಂತೋ ಅಲ್ಲಿಂದ ತಪ್ಪಿದೆ. ಮೆಕಾಲೆ ಶಿಕ್ಷಣ ಯಾಕೆ ತಂದ್ರು ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ಹೊಡಿಲಿಕ್ಕೆ ತಂದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ, ನಾವು ಹೇಳೋದಲ್ಲ, ಇದು ಅಧಿಕೃತವಾಗಿದೆ. ಈ ದೇಶವನ್ನ ಒಡಿಬೇಕು ಅಂತ ಆದ್ರೆ ಮೊದಲು ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿ, ಒಬ್ಬ ಹೋಗಿ ಹೇಳಿದಾನೆ, ಬ್ರಿಟಿಷರಿಗೆ ವರದಿ ಕೊಟ್ಟಿದ್ದಾನೆ, ಇಲ್ಲಿ ಅಧ್ಯಯನ ಮಾಡಿದ ಪುಣ್ಯಾತ್ಮ ಒಬ್ಬ.
ಅಷ್ಟೇ ಅಲ್ಲ, ಇಲ್ಲಿಯ ಗುರುಕುಲಗಳನ್ನು ನಾಶ ಮಾಡಿ, ಇಲ್ಲದೆ ಇದ್ರೆ ಅವರನ್ನು ನಾವು ಸಾಂಸ್ಕೃತಿಕವಾಗಿ ಅವರನ್ನು ಒಡಿದೆ ಹೋದ್ರೆ ಈ ದೇಶವನ್ನ ನಾವು ಆಳ್ಲಿಕ್ಕೆ ಆಗೋದಿಲ್ಲ ಅಂತ ಅವನು ಸ್ಟಡಿ ಮಾಡ್ಕೊಂಡು ಹೋಗಿ ಹೇಳ್ದ. ಅವರ ಆ ಕ್ಷಣಕ್ಕೆ ಕೈಗೊಂಡದ್ದೇನು ಅಂತಂದ್ರೆ, ಮೆಕಾಲೆ ಎನ್ನುವಂತಹ ಒಬ್ಬ ಬಂದ ಶಿಕ್ಷಣ ತಜ್ಞ. ಅವನು ಇಡೀ ದೇಶೀಯವಾದ ಚಿಂತನೆಯನ್ನೆಲ್ಲ ಬುಡಮೇಲು ಮಾಡುವ ವ್ಯವಸ್ಥೆ ತಂದ. ಶಾಲೆ ಅಂತ ಆರಂಭ ಆಯ್ತು. ಆಗ ನಮ್ಮದು ಮೊದಲು ಹೇಗಿತ್ತು ಅಂತಂದ್ರೆ ಗುರುಕುಲ ಇತ್ತು. ಶಾಲಾ ಎನ್ನುವ ಶಬ್ದ ಇದು ಇವತ್ತಿನ ಸ್ಕೂಲ್ ಎನ್ನುವ ಅರ್ಥದಲ್ಲಿ ಇರ್ಲಿಲ್ಲ. ನಮ್ಮ ಶಾಲೆ ಹೇಗೆ ಅಂತಂದ್ರೆ ಯಾಗಶಾಲಾ, ಪಾಕಶಾಲಾ, ಆಮೇಲೆ ಇದು ಯಾವುದು ನಾವು ಹೇಳ್ತೇವಲ್ಲ ಏನು ಕೊಟ್ಟಿಗೆ ಅಥವಾ ಹಟ್ಟಿ, ಧೇನುಶಾಲಾ, ಗೋಶಾಲಾ. ಶಾಲಾ ಅಂತಂದ್ರೆ ಒಂದಷ್ಟು ವಿಚಾರಗಳು ಒಟ್ಟಿಗೆ ಇರುವಂತಹದ್ದು ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೈಜಾಕ್ ಮಾಡಿದ್ರು ಅಂತಂದ್ರೆ, ತಮ್ಮ ಶಿಕ್ಷಣ ವ್ಯವಸ್ಥೆಯ ಮೂಲಕ ಈ ಸಂಸ್ಕೃತಿಯನ್ನು ಒಡೆಯುವುದಕ್ಕೆ ಬೇಕಾಗಿ ನಮ್ಮ ಹೆಸರನ್ನ ಬಳಸ್ಕೊಂಡ್ರು. ಹೆಸರು ನಮ್ಮದು, ಉಳಿದಿದ್ದೆಲ್ಲ ಒಳಗಡೆ ಇದ್ದ ಆವರಣ ಪೂರ್ತಿ ಅದರದ್ದು. ಹೀಗೆ ಮೆಕಾಲೆ ಶಿಕ್ಷಣ ಯಾವಾಗ ಆರಂಭ ಆಯ್ತೋ, ಬ್ರಿಟಿಷರು ಈ ದೇಶಕ್ಕೆ ಬಂದು ಹೇಗೆ ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಮುಂದೋದ್ರೋ, ಆಗ ಪಂಚಾಂಗದ ಪತನ ಆರಂಭ ಆಯಿತು. ಪಂಚಾಂಗ ಅಲ್ಲಿವರೆಗೆ ನಮ್ಮ ಕಾಲಗಣನೆಯಲ್ಲಿ ಪಂಚಾಂಗವೇ ಇತ್ತು. ಜೊತೆಗೆ ಈಗಲೇ ಇನ್ನೊಂದು ಹೇಳ್ತೇನೆ, ಈ ಕ್ಯಾಲೆಂಡರ್ ಕೂಡ ಈ ಕಾಲಗಣನೆಯಲ್ಲಿ ಪಂಚಾಂಗವನ್ನು ಬದಿಗೆ ಸೇರಿಸಿ ಬಂತಲ್ವಾ, ಆ ಕಾಲಗಣನೆ ಕೂಡ ವಾಸ್ತವದಲ್ಲಿ ಅದು ಬೇರೆಯವರಿಂದ ಇವರು ಬ್ರಿಟಿಷರು ಪಡೆದುಕೊಂಡಿದ್ದು, ಅವರದ್ದಲ್ಲ. ಇದನ್ನ ನೀವು ಇದ್ರೊಳಗೆ ಯಾವ್ದು ನಮ್ಮ ಎನ್ಸೈಕ್ಲೋಪೀಡಿಯಾ ಇದ್ರೊಳಗೆ ಗೂಗಲ್ ಅಲ್ಲಿ ಸರ್ಚ್ ಕೊಟ್ರೆ ಬರುತ್ತೆ. ಇದು ಗ್ರೆಗರಿಯನ್ ಎನ್ನುವ ಒಂದು ಪದ್ಧತಿ ಅವರು ವಾಸ್ತವದಲ್ಲಿ ಕಂಡಿಡಿದದ್ದು. ಯಾವುದು? ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳ್ತಾ ಇದ್ದೀವಲ್ಲ ಅದನ್ನ. ಅದು ಬ್ರಿಟಿಷರದ್ದಲ್ಲ. ಅರ್ಥಾತ್ ಅದು ಕ್ರಿಸ್ತ ಶಕ ಅಂತ ಇವತ್ತೇನ್ ಹೇಳ್ತಾ ಇದ್ದೀವಿ ಅವರದ್ದಲ್ಲ. ಇದು ಗ್ರೆಗರಿಯನ್ ಎನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಬಂದಂತಹ ವಿಚಾರಧಾರೆಯನ್ನ ಹೇಗೆ ಈ ನಮ್ಮ ದೇಶವನ್ನು ಒಡೆಯುವುದಕ್ಕೆ ಹೇಗೆ ಹೆಸರುಗಳನ್ನೆಲ್ಲ ಬೇರೆ ಮಾಡಿಕೊಂಡ್ರು, ಇವ್ರ ಹೆಸರನ್ನ ಕೊಟ್ಟರು, ಬಂದ ಆಕ್ಷೇಪಗಳನ್ನೆಲ್ಲ ನಿರಾಕರಣೆ ಮಾಡಿದ್ರು, ಮುಂದೆ ಹೋದ್ರು. ಒಂದು. ಎರಡನೇದಾಗಿ ಅದೇ ಸಂದರ್ಭದಲ್ಲಿ ಬಂದಂತಹ ವಿಚಾರಧಾರೆ ಈ ಚಿಂತನೆಗಳಲ್ಲಿ ಏನಾಯ್ತು ಅಂತಂದ್ರೆ ನೋಡಿ, ಅಲ್ಲಿ ಕೂಡ ಒಂದು ಪರಿವರ್ತನೆ ಆಗಿದೆ. ಇವತ್ತು ಯುಗಾದಿ ಹೊಸ ವರ್ಷ ಅಲ್ವೇ? ನಮ್ಮ ದೇಶಕ್ಕಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರಪಂಚದಲ್ಲಿ ಈ ಗ್ರೆಗರಿಯನ್ ಮಾದರಿಯ ಯಾವೆಲ್ಲ ಕ್ಯಾಲೆಂಡರ್ಗಳು ಅಂತ ಏನ್ ಹೇಳ್ತಾ ಇದ್ದೀರೋ ಅವರಲ್ಲಿಯೂ ಬಹುಪಾಲು ಮಾರ್ಚ್ ತಿಂಗಳು ಹೊಸ ವರ್ಷ. ನೀವು ಯೋಚನೆ ಮಾಡಿ, ಎಕನಾಮಿಕಲ್ಲಿ ಇಯರ್ ಮುಗಿಯೋದು ಯಾವಾಗ? ಮಾರ್ಚ್ಗೆ. ನಮ್ಮ ಲೆಕ್ಕಪತ್ರಗಳು ಮುಗಿಯುವಂತಹ ಬ್ಯಾಂಕಿನ ಕೊನೆ ದಿವಸ ಅಂತ ಯಾವುದು? ಬ್ಯಾಂಕಿನ ಕೊನೆ ದಿವಸ ಅಂತ ಯಾವ್ದು ಹೇಳ್ತೀರಾ? ಮಾರ್ಚ್ನಲ್ಲಿ ಬರುತ್ತೆ. ಅಂದ್ರೆ ನಾನು ನನಗಿರುವ ಮಾಹಿತಿ ಪ್ರಕಾರ ಜನವರಿ ಎನ್ನುವ ಹೆಸರಿನ ಒಬ್ಬ ರಾಜ, ಅವನ ದುರಭಿಮಾನದ ಫಲವಾಗಿ ಇಡೀ ಪ್ರಪಂಚಕ್ಕೆ ಅವನು ಆಳ್ತಾ ಇದ್ದಂತಹ ದೇಶಕ್ಕೆ ಬೇಕಾಗಿ ಏನು ಮಾಡಿದ್ದಾನೆ ಅಂತಂದ್ರೆ, ತನ್ನ ಹೆಸರಿನಿಂದ ಹೊಸ ವರ್ಷ ಆರಂಭ ಆಗ್ಬೇಕು ಅಂತ ಹೇಳಿ ಜನವರಿಯಿಂದ ಆರಂಭ ಮಾಡಿದ್ದಾನೆ. ಇದು ಕ್ಯಾಲೆಂಡರ್ ಕಥೆ ಅಂತ ಇದೆ ಒಂದು. ಆ ಕ್ಯಾಲೆಂಡರ್ ಕಥೆಯಲ್ಲಿ ಬರುವ ವಿಷಯ ಇದು. ಅದರೊಳಗೆ ಇನ್ನೂ ವಿಸ್ತಾರವಾಗಿದೆ. ಇದು ಒಟ್ಟು ಆಶಯ. ಇದಕ್ಕೆ ನಿಮಗೆ ಹೇಗ್ರಿ ಸಾಧ್ಯ ಅಂತ ನೋಡಿ, ಉದಾಹರಣೆ ಹೇಳ್ತೇನೆ. ಈಗ ಡಿಸೆಂಬರ್ ಶಬ್ದ ಇದೆಯಲ್ಲ, ಡಿಸೆಂಬರ್ ಶಬ್ದ ಡೆಸಿಮಲ್ ಅಂತಂದ್ರೆ ದಶಮಾನ ಅಂತ. ಈ ಡೆಸಿಮಲ್ ಹೇಳುವಂತಹ ಡೆಸಿ ಅಂತ ಇದೆಯಲ್ಲ, ಅದು ದಶ ಎನ್ನುವ ನಮ್ಮ ಸಂಸ್ಕೃತ ಶಬ್ದದ ಹತ್ತಿರದಲ್ಲಿ ಸಂವಾದಿ ಶಬ್ದ. ಅದು ಕೆಲವರು ಈಗಲೂ ಕೂಡ ಕ್ಯಾಲೆಂಡರ್ ನಲ್ಲಿ ದಶಂಬರ ಅಂತ ಬರೀತಾರೆ, ನೀವು ನೋಡಿರ್ಬಹುದು. ನವೆಂಬರು ನವ ಅಂಬರ ಅಂತ ಬರೀತಾರೆ, ನೋಡಿರ್ಬಹುದು. ಸೆಪ್ಟೆಂಬರ್ ಅನ್ನ ಸಪ್ತಂಬರ ಅಂತ ಬರೆಯುವವರಿದ್ದಾರೆ ಇವತ್ತಿಗೂ ಕೂಡ ಕನ್ನಡದಲ್ಲಿ. ಇದೇನ್ ತಿಳಿಸುತ್ತೆ ನೋಡಿ, ನವಂಬರ 9, ದಶಂಬರ 10. ಅಂದ್ರೆ ಜನವರಿ ಫೆಬ್ರವರಿ ಆಗಿ ಇನ್ನೂ 2 ತಿಂಗಳು ಆದ್ಮೇಲೆ ಮಾರ್ಚ್ಗೆ ಆಗ್ಬೇಕಿದ್ರೆ ಅವರಿದ್ದು ಹೊಸ ವರ್ಷ ಬರ್ತಾ ಇತ್ತು. ಆದ್ರೆ ಅವರಲ್ಲಿಯೂ ಪರಿವರ್ತನೆ ಆಗಿದೆ. ಅಂದ್ರೆ ನಾನು ಹೇಳಲಿಕ್ಕೆ ಬಯಸಿರೋದಿಷ್ಟೇ, ಇವತ್ತು ಡಿಸೆಂಬರ್ 31ಕ್ಕೆ ಹುಚ್ಚೆದ್ದು ಕುಣಿತೀವಲ್ಲ ನಾವು, ಕುಣಿಯುವಲ್ಲಿ ಯಾರೂ ಸರಿ ಇಲ್ಲ. ಅಂದ್ರೆ ಯಾರಿಗೂ ಕೂಡ ಆ ವಿಷಯದಲ್ಲಿ ಪರಿಪೂರ್ಣವಾದಂತಹ ಕಾನ್ಸೆಪ್ಟ್ ಇಲ್ಲ ಹೇಳುವುದನ್ನು ಸ್ಪಷ್ಟಪಡಿಸುತ್ತೆ. ಆ ಕಡೆಗೆ ಗ್ರೆಗರಿಯನ್ ಮಾನದಲ್ಲಿಯೂ ಬರಲಿಲ್ಲ, ಈ ಕಡೆಗೆ ಕ್ರಿಸ್ತಮಾನದಲ್ಲಿಯೂ ಕೂಡ ನಮಗೆ ಸ್ಪಷ್ಟವಾಗಿ ಗೋಚರ ಆಗೋದಿಲ್ಲ. ಯಾರೂ ಇಲ್ಲದ ಒಂದು ದಿವಸ ಇವತ್ತು ಹೊಸ ವರ್ಷ ಅಂತ ಕುಣಿತಾ ಇದ್ದೇವೆ. ಇದು ಬಹಳ ಸೋಜಿಗದ ವಿಷಯ ಅಂತ ಕಾಣ್ತದೆ, ಸಮೂಹ ಸಂಧಿ ಅಂತ ಹೇಳ್ತೀವಿ. ಈ ದೃಷ್ಟಿಯಲ್ಲಿ ಭಾರತೀಯ ಕಾಲಗಣನೆ ಯುಗಾದಿ ಅಂತ ಏನಿದೆ, ಈ ಯುಗಾದಿ ಹೇಗಿದೆ ಅಂತಂದ್ರೆ ಪ್ರಪಂಚದ ಬಹುಪಾಲು ದೇಶಗಳಲ್ಲಿಯೂ ಆ ಸಂದರ್ಭದಲ್ಲೇ ಇತ್ತು. ಅದನ್ನ ಮರೆಮಾಚಿದ ಕಾರಣಕ್ಕೆ ಇವತ್ತೇನಾಗಿದೆ, ಸಮೂಲ ನಾಶ ಆಗಿದೆ ಎನ್ನುವಲ್ಲಿ ಸ್ಪಷ್ಟವಾಗಿ ಇದಿಷ್ಟು ವಿಚಾರಗಳು.
ಇನ್ನು ಭಾರತೀಯ ಕ್ಯಾಲೆಂಡರಿಗೆ, ಭಾರತೀಯ ದಿನದರ್ಶಿಕೆಗೆ ಬಂದ್ರೆ ಅದರ ಸ್ವರೂಪದಲ್ಲಿರುವ ಮುಖ್ಯ ಅಂಶಗಳನ್ನ ತಮ್ಮ ಜೊತೆ ಹಂಚಿಕೊಳ್ತೇನೆ. ಇದು ನಿತ್ಯ ಪಂಚಾಂಗವಾಗಿ ಪ್ರಾರಂಭದಲ್ಲಿ ಬಂತು ಅಂತ ಹೇಳಿದ್ದೆ ಆಗ್ಲೇ. ಆ ನಿತ್ಯ ಪಂಚಾಂಗದಲ್ಲಿಯೂ ಕೂಡ ನನ್ನ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ಆತ್ಮನಿರ್ಭರ ಭಾರತಕ್ಕೆ ಅಳಿಲು ಸೇವೆ. ಇದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಹೇಳಿದಂತಹ ಆತ್ಮನಿರ್ಭರ ಭಾರತ, ಲೋಕಲ್ ಫಾರ್ ವೋಕಲ್ ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಲೋಕಲ್ ಆಗಿ ನಮ್ಮ ದೇಶೀಯವಾದ ಚಿಂತನೆಗೆ ಒತ್ತು ಕೊಡುವಂತಹದ್ದು. ನನಗೆ ಆ ಮಾತು ಸ್ಫೂರ್ತಿ ಆಯ್ತು. ಕಾಲಗಣನೆಯಲ್ಲಿ ಯಾಕೆ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಬಾರದು ಅಂತ ನನ್ನೊಳಗೆ ಕೇಳಿಕೊಂಡ ಪ್ರಶ್ನೆಗೆ ಉತ್ತರ ಹುಟ್ಟಿದ್ದು ಈ ಕ್ಯಾಲೆಂಡರ್ ರೂಪದಲ್ಲಿ. ಅಂದ್ರೆ ಆತ್ಮನಿರ್ಭರತೆ ಅಂತಂದ್ರೆ ಸ್ವಾಭಿಮಾನಿಗಳು ಅಂತ ಅರ್ಥ. ನಮ್ಮ ದೇಶದಲ್ಲಿ ಇದೆ ಕಣ್ರಿ, ಇದೆಯಲ್ಲ, ಇದರಿಂದೇ ಒಂದು ಸ್ವರೂಪವನ್ನು ಕೊಟ್ರಾಯ್ತು ಅಂತ ಆತ್ಮನಿರ್ಭರ ಭಾರತಕ್ಕೆ ಅಳಿಲು ಸೇವೆ ಎಂದು ಚಿಕ್ಕದಾದಂತಹ ಯಥಾಶಕ್ತಿಯಾಗಿ ಎಲ್ಲ ಹಿರಿಯರ, ಗುರು ಹಿರಿಯರ ಸಹಕಾರದೊಂದಿಗೆ ಒಂದು ಅಳಿಲು ಸೇವೆ ಅಂತ ಆರಂಭ ಮಾಡಿದೆ. ಇದರ ಮೂಲ ಉದ್ದೇಶ ಭಾರತಕ್ಕೆ ಬೇಕು ಭಾರತೀಯ ಕಾಲಗಣನೆ. ಉಳಿದ ದೇಶದ ಆಚಾರ ವಿಚಾರಗಳನ್ನು ಗೌರವಿಸೋಣ, ನಮ್ಮ ದೇಶದ ಆಚಾರ ವಿಚಾರಗಳನ್ನು ಅನುಸರಿಸೋಣ ಎನ್ನುವುದು ಇದಕ್ಕಿರುವ ಮತ್ತೊಂದು ಟ್ಯಾಗ್ ಲೈನ್. ಇದರ ಮುಖ್ಯ ಉದ್ದೇಶಗಳಲ್ಲಿ ಒಂದದು. ಆತ್ಮನಿರ್ಭರ ಭಾರತ ನಮ್ಮ ದೇಶದ ಚಿಂತನೆಯನ್ನು ಅನುಸರಿಸುವಂತಹದ್ದು, ಜೊತೆಯಲ್ಲಿ ಆ ಚಿಂತನ ಮಂಥನಗಳನ್ನ ಅನುಸರಿಸುವಲ್ಲಿ ಕಾಲಗಣನೆ ಅಂತ ಬಂದಾಗ ಪಾರಂಪರಿಕ ಪಂಚಾಂಗಕ್ಕೆ ನಾವೀನ್ಯದ ನವಸ್ಪರ್ಶ ಎನ್ನುವಂತಹ ಒಂದು ವಿಚಾರವನ್ನ ಸೇರಿಸಿಕೊಂಡೆ. ಅಂದ್ರೆ ಪಾರಂಪರಿಕವಾದ ಪಂಚಾಂಗ ಇದೆ, ಆ ಪಂಚಾಂಗವನ್ನು ಇವತ್ತು ನೋಡುವಲ್ಲಿ ಬಹಳಷ್ಟು ನಮಗೆ ಏನು ಅದರ ಜ್ಞಾನ ಇಲ್ಲದೆ ನಾವು ಅದರಿಂದ ಏನ್ ಮಾಡಿದ್ದೇವೆ ಅಂತಂದ್ರೆ ಮನೆ ಯಾವುದೋ ಮೂಲೆಯಲ್ಲಿ ಇಟ್ಟಿದ್ದೇವೆ. ನಮಗೆ ಕ್ಯಾಲೆಂಡರ್ ಎನ್ನುವ ಕಾನ್ಸೆಪ್ಟ್ ಇದೆ, ಆ ಕ್ಯಾಲೆಂಡರ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದ್ರಿಂದ ಪಂಚಾಂಗವನ್ನೇ ಯಾಕೆ ಕ್ಯಾಲೆಂಡರ್ ಕಾನ್ಸೆಪ್ಟಿಗೆ ತಂದು ಆ ಮೂಲಕ ಯುವ ಜನತೆಗೆ ಅದನ್ನ ಪರಿಚಯಿಸಬಾರದು ಎನ್ನುವಂತಹ ಧ್ಯೇಯೋದ್ದೇಶದೊಂದಿಗೆ ಮುಂದೆ ಸಾಗಿದೆ. ಹೀಗಾದಾಗ ಒಂದು ಮೂಲಭೂತವಾದ ಪ್ರಶ್ನೆ ಬಂತು, ಇಸ್ವಿಯನ್ನು ಹೇಗೆ ಮಾಡಬೇಕು? ಆಗ ಹೇಳಿದೆ ಹೇಗೆ ಹುಟ್ಟಿತು ಅಂತ ಹೇಳಿದೆ. ವೈಶಾಖ ಮಾಸ ಕೃಷ್ಣ ಪಕ್ಷ ಸಪ್ತಮಿ ನೆನಪಿದ ಆ ದಿವಸ, ಆ ಸಂದರ್ಭದಲ್ಲಿ ಹುಟ್ಟಿದಂತಹ ಒಂದು ಕಾನ್ಸೆಪ್ಟ್ ಇದು ಅಂತ. ಆಗ ವೈಶಾಖ ಮಾಸ ಅಂತಂದ್ರೆ ಹೇಳಲಿಕ್ಕಾಯ್ತು, ಚೈತ್ರ ವೈಶಾಖ ನಮ್ಮ ಚಾಂದ್ರಮಾನ ಯುಗಾದಿ ಪ್ರಕಾರ 2ನೇ ತಿಂಗಳಾಯ್ತು. ಕೃಷ್ಣ ಪಕ್ಷ ಅಂದ್ರೆ 15 ದಿವಸ ಕಳೆದು 16ನೇ ದಿವಸದಿಂದ ನಾವು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ, ಪೂರ್ಣಿಮೆ ಕಳೆದು ಮರು ದಿವಸ. ಸಪ್ತಮಿ ಅಂತ ಉದಾಹರಣೆಗೆ ಇಟ್ಕೊಂಡಿದ್ದು. ಸಪ್ತಮಿ ಅಂತಂದ್ರೆ 15 ದಿವಸ ಶುಕ್ಲ ಪಕ್ಷದಾಗಿದೆ, ಮತ್ತೆ 7 ದಿವಸ ಅಂದ್ರೆ 15 ಕೂಡಿಸಿ 7 22 ಆಯ್ತು. 22ನೇ ತಾರೀಕು ಕೊಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ಆಯ್ತು. ವೈಶಾಖ ಮಾಸ ಅಂತಂದ್ರೆ 2ನೇ ತಿಂಗಳು ಅಂತ ಹೆಸರು ಕೊಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ಆಯ್ತು. ಇಸ್ವಿ ಏನ್ ಮಾಡೋದು ಅಂತ ಬಂದಾಗ ಆಗ ಪಂಚಾಂಗಕ್ಕೆ ಶರಣಾಗಿ, ಅಂದ್ರೆ ಪಂಚಾಂಗದ ಪರಿಕಲ್ಪನೆಯಲ್ಲಿ ಅಧ್ಯಯನ ಮಾಡಿದಾಗ ಆಗ ನಾವು ಪ್ರತಿನಿತ್ಯ ನಮ್ಮ ಸಂಧ್ಯಾ ವಂದನೆ, ಪೂಜೆ ಇತ್ಯಾದಿಗಳು ಹೇಳ್ತೀವಲ್ವಾ, ಏನು ಆಗ ಹೇಳಿದಾಗೆ ಶ್ವೇತವರಾಹ ಕಲ್ಪ ವೈವಸ್ವತವ ನಂತರ ಕಲಿಯುಗೆ ಪ್ರಥಮ ಪಾದೆ ಅಲ್ಲಿವರೆಗೆ ಬಂತು. ಓ, ಕಲಿಯುಗ ಇದೆಯಲ್ಲ, ಬಹಳ ಒಂದು ಪ್ರಸಿದ್ಧವಾದಂತಹ ಎಲ್ಲ ಕಡೆಗಳಲ್ಲಿ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಹೇಳಿದಂತಹ ಯುಗದ ಪರಿಕಲ್ಪನೆ ಇದೆಯಲ್ಲ, ಅದನ್ನ ಬಳಸ್ಕೊಳ್ಳೋಣ ಅಂತ ಅನ್ಕೊಂಡು ಯುಗದ ನೆಲೆಯಲ್ಲಿ 5125ನೇ ವರ್ಷ ಈಗ ನಡೀತಾ ಇರೋದು. ಇನ್ನೊಂದ್ 2 ದಿವಸ ಇದೆಯಲ್ಲ, ಇವತ್ತು ಚತುರ್ದಶಿ, ನಾಳೆಗೆ ಮುಗೀತದೆ. ಇದು ಚತುರ್ದಶಿ ಆಗಿ ಅಮಾವಾಸ್ಯೆ ಆಗಿ ಪಾಡ್ಯಕ್ಕೆ, ಅಂದ್ರೆ ಇವತ್ತು ಯುಗಾದಿ ಅಂತ ಅನ್ಕೊಂಡು ಯುಗಾದಿಗೆ 5126ನೇ ವರ್ಷ ಆರಂಭ ಆಗುತ್ತೆ. ಈ ನೆಲೆಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಆ ಸನ್ನಿವೇಶವನ್ನ ಸೇರಿಸ್ಕೊಂಡೆ. ವೈಶಾಖ ಮಾಸ, ಸಪ್ತಮಿ ತಿಥಿ. ಸಪ್ತಮಿ ತಿಥಿ ಅಂತಂದ್ರೆ 15 ಕೂಡಿಸು 7 ಕೃಷ್ಣ ಪಕ್ಷದ ಸಪ್ತಮಿ, 22ನೇ ತಾರೀಕು ಆಯ್ತು. ವೈಶಾಖ ಮಾಸ 2ನೇ ತಿಂಗಳಾಯ್ತು. ಇಸುವಿಗೆ ಕಲಿಯುಗದ 5125 ಈ ರೀತಿಯಲ್ಲಿ ಬಳಸ್ಕೊಂಡೆ. ಹೀಗೆ ದಿನಾಂಕದ ಪರಿಕಲ್ಪನೆಯನ್ನು ಕೊಟ್ಟೆ. ಇದಕ್ಕೆ ನಾನು ಭಾರತದ ರಾಷ್ಟ್ರೀಯ ದಿನಾಂಕ ಪದ್ಧತಿ ಅಂತ ಹೆಸರು ಕೊಟ್ಟೆ. ಇದು ಕಾಪಿರೈಟ್ ಇಶ್ಯೂ ಆದ ವಿಷಯ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಪಡೆದುಕೊಂಡಿದ್ದೇನೆ. ಇದು ನಮ್ಮ ದೇಶದ ಪ್ರಥಮ ಏನು ಭಾರತೀಯ ದಿನಾಂಕ ಪದ್ಧತಿ ಅಂತ ಇವತ್ತು ಅದು ಅಪ್ರೂವ್ಡ್ ಆಗಿದೆ. ಈ ನೆಲೆಯಲ್ಲಿ ಇದನ್ನೇ ಸಾಧಿಸಿಕೊಂಡು ಬಂದೆ. ಆಗ ಮೂಲಭೂತವಾಗಿ ಒಂದು ಪ್ರಶ್ನೆ ಬಂತು. ಇವತ್ತಿಗೆ ನೋಡಿ, ಈ ಪ್ರಶ್ನೆ ನಾನು ನಿಮ್ಮ ಮುಂದೆ ಕೇಳುವಂತಹದ್ದು. ನಮಗೆ ಶಾಲಿವಾಹನ ಶಕ ಇದ್ದಾನೆ, ವಿಕ್ರಮ ಶಕೆ ಇದೆ, ಆದ್ರೆ ಕ್ರಿಸ್ತ ಯಾವಾಗ ನಮಗೆ ಶಕ ಪುರುಷ ಆದ? ಯಾವತ್ತಾದ್ರೂ ಯೋಚನೆ ಮಾಡಿದೇವಾ? ನಮ್ಮಲ್ಲಿ ಕ್ರಿಸ್ತ ಹೇಗೆ ಶಕ ಪುರುಷ ಆಗೋದಕ್ಕೆ ಸಾಧ್ಯ? ಆದ್ರೆ ನೀವು ಯಾವುದೇ ಕ್ಯಾಲೆಂಡರ್ ನೋಡಿ, ಕ್ಯಾಲೆಂಡರ್ನಲ್ಲಿ ಅದೇ ಇರೋದು ಕ್ರಿಸ್ತ ಶಕ. ಯಾರ್ರೀ ಕ್ರಿಸ್ತ ನಮಗೆ ಶಕ ಪುರುಷ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಕ್ರಿಸ್ತ ಶಕ ಪುರುಷ ಎನ್ನುವುದನ್ನು ನಮ್ಮ ಮೇಲೆ ಹೇರಿದ್ದಾರೆ ಹೇಳುವುದನ್ನು ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಹೇರಿದ್ದಾರೆ ಅಂತಂದ್ರೆ
ನಾವು ನಮ್ಮ ದೇಶೀಯವಾದ ಚಿಂತನೆಯ ಕುರಿತು ಹೊಂದಿದಂತಹ ನಿರಭಿಮಾನ ಕಾರಣ ಆಯಿತು. ನಮ್ಮ ದೇಶೀಯವಾದ ಚಿಂತನೆಯಲ್ಲಿರುವ ಆಳವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಂಡಿದ್ದು ಕಾರಣ ಆಯಿತು. ನಮಗೆ ನಮ್ಮ ದೇಶದ ಬಗ್ಗೆ ಇರಬೇಕಾದ ಸ್ವಾಭಿಮಾನ ಶೂನ್ಯತೆ ನಮ್ಮನ್ನು ಆವರಿಸಿದ್ದು ಕಾರಣ ಆಯಿತು. ಈ ನೆಲೆಯಲ್ಲಿ ಏನಾಯ್ತು ಅಂದ್ರೆ ಕ್ರಿಸ್ತ ಶಕ ಅಂತ ಹೇಳಿದ್ರು, ಎಲ್ಲ ತಲೆ ತಗ್ಗಿಸ್ಕೊಂಡು ಒಪ್ಕೊಂಡ್ರು. ಇವತ್ತು ನಮ್ಮ ದೇಶದ ಯಾವ ಕ್ಯಾಲೆಂಡರ್ ನೋಡಿ, ಇವತ್ತು ಕ್ರಿಸ್ತ ಶಕ ಅಂತಾನೆ ಹೇಳುದು. ಕ್ರಿಸ್ತ ನಮಗೆ ಯಾಕೆ ಶಕಪುರುಷ ಆಗ್ಬೇಕು, ಹೇಗೆ ಶಕಪುರುಷ ಆದ? ಯಾರಾದ್ರೂ ಉತ್ತರ ಇದ್ರೆ ಕೊಟ್ಟರು ನಾನು ಒಪ್ಕೊಳ್ತೇನೆ, ಹೇಳ್ಬೇಕಾದ್ರೆ ಅದನ್ನು. ಈ ಮೂಲಕ ನಾನು ಅದನ್ನು ತುಂಬಾ ಗೌರವದಿಂದ ತಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಉತ್ತರ ಇಲ್ಲ ಅಂತಾದ್ರೆ ಯಾಕೆ ಒಪ್ಕೊಂಡಿದ್ದೀರಿ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವಾಗಿಯೇ ನಮ್ಮ ದಿನದರ್ಶಿಕೆ ಬಂದಿದೆ. ಈ ದಿನದರ್ಶಿಕೆಯಲ್ಲಿ ಕಲಿಯುಗದ 5125, 5124 ಅಂತ ಏನ್ ಕೊಟ್ಟಿದ್ದೇವೆ, ಇದು ನಮ್ಮ ಇಸವಿ. ಅಂದ್ರೆ ನಾನು ಹೇಳ್ತಾ ಇರೋದ್ರ ಸೂಕ್ಷ್ಮ ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತೇನೆ. ನನಗೆ ಕ್ಯಾಲೆಂಡರ್ ಕಾನ್ಸೆಪ್ಟ್ ಬಗ್ಗೆ ಆಕ್ಷೇಪ ಇಲ್ಲ, ಅಥವಾ ಅದಕ್ಕೆ ಪರ್ಯಾಯ ಎನ್ನುವುದು ಅರ್ಥ ಅಲ್ಲ. ಆ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ, ಸುಲಭವಾಗಿದೆ, ಯೂಸರ್ ಫ್ರೆಂಡ್ಲಿ ಇದೆ. ಅದನ್ನ ನಮ್ಮ ಪಂಚಾಂಗವನ್ನು ಅದಕ್ಕೆ ತಂದಿದ್ದೇನೆ ಎನ್ನುವಲ್ಲಿ ನಾನು ಅದನ್ನು ಒಪ್ಕೊಂಡಿದ್ದೇನೆ ಅಂತ ಈ ಮೂಲಕ ಸ್ಪಷ್ಟವಾಗಿದೆ. ಆದ್ರೆ ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ, ಕ್ರಿಸ್ತ ನಮ್ಮ ಶಕಪುರುಷ ಅಲ್ಲ. ಯಾಕೆಂದ್ರೆ ಇವತ್ತು ಒಂದು ದೇವಸ್ಥಾನ ಇದ್ರೆ ನೋಡಿ, ನೀವು ಈ ವಿಷಯಕ್ಕೆ ಪೂರಕವಾಗಿ ಅಷ್ಟೇ ಹೇಳ್ತೇನೆ, ತುಂಬಾ ಗಂಭೀರವಾಗಿ ಹೇಳ್ತೇನೆ, ಯೋಚನೆ ಮಾಡಿ ಹೇಳ್ತಾ ಇದ್ದೇನೆ. ಕಾಂಟ್ರವರ್ಸಿ ಎನ್ನುವ ಹಾಗೆ ಇದನ್ನು ಭಾವಿಸಬಾರ್ದು. ಇರುವ ವಸ್ತುಸ್ಥಿತಿಯನ್ನು ನೀವು ಅಧ್ಯಯನ ಮಾಡಿ. ಒಂದು ದೇವಸ್ಥಾನ ಇದ್ರೆ ದೇವಸ್ಥಾನದ ಆಯಕಟ್ಟಿನ ಜಾಗದಲ್ಲಿ ತಂದು ಇವರ ಪ್ಲಸ್ ಚಿಹ್ನೆ ಕುಳಿತುಕೊಳ್ತದಲ್ಲ. ನಮ್ಮ ದೇಶದ ಪರಿಸ್ಥಿತಿ ಈಗ ಹಾಗಿದೆ. ನೀವು ಒಂದು ದೇವಸ್ಥಾನ ನೋಡಿ, ಅದರ ಅಕ್ಕಪಕ್ಕದಲ್ಲಿ ಬಂದು ಕುಳಿತುಕೊಳ್ತಾ ಇದೆ. ನಮ್ಮ ಕೆಲವು ಕಡೆಗಳಲ್ಲಿ ನಾವು ಕೇಳಿದ್ದು ಅಧಿಕೃತವಾಗಿ ಏನು ವಿಧಾನಸಭೆಯಲ್ಲಿ ಒಮ್ಮೆ ಚರ್ಚೆ ಆಯಿತು. ಒಬ್ರು ಶಾಸಕರು ಹೇಳ್ತಾ ಇದ್ರು, ಅವ್ರ ತಾಯಿನೇ ಕನ್ವರ್ಟ್ ಆಗಿದ್ದಾರೆ, ಅವರಿಗೆ ಗೊತ್ತಿಲ್ಲ ವಿಷಯ. ಒಬ್ರು ಶಾಸಕರು ಹೇಳಿದ್ರು ಇದನ್ನು, ಈಗ 4 ವರ್ಷದ ಹಿಂದೆ ಅಂತ ನೆನಪು. ಇಷ್ಟು ವ್ಯವಸ್ಥಿತವಾಗಿ ಮತಾಂತರಗಳಾಗ್ತಾ ಇದೆ. ಕನ್ವರ್ಟ್ ಮಾಡ್ತಾ ಇದ್ದಾರಲ್ಲ. ಕನ್ವರ್ಷನ್ ಹೆಂಗಿದೆ ಅಂತಂದ್ರೆ ನಿಮಗೆ ಯಾರಿಗೂ ಊಹೆ ಇರ್ಲಿಕ್ಕಿಲ್ಲ. ನಮಗೆ 2000 ವರ್ಷ ಆಯ್ತು ನಮ್ಮ ಕ್ಯಾಲೆಂಡರ್ ಕನ್ವರ್ಟ್ ಆಗಿ ಹೋಗಿದೆ, ಯಾರಿಗೂ ಗೊತ್ತಿಲ್ಲ, ಯಾರು ಮಾತಾಡ್ತಾ ಇಲ್ಲ. ಇಷ್ಟು ಬೆಣ್ಣೆಯಿಂದ ಕೂದಲು ತೆಗಿತಾ ಇದ್ದಾರೆ, ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಅರ್ಥ ಆಗದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಮ್ಮ ಒಂದು ದೇವಸ್ಥಾನ ಇದ್ರೆ ಅಕ್ಕಪಕ್ಕದಲ್ಲಿ 2 ಅವರ ದೇವಾಲಯಗಳು ಅಂತ ಅವ್ರು ನಮ್ಮದು ಹಾಗೆ ಹೆಸರು ಕೊಡ್ತಾ ಇದ್ದಾರೆ. ನೀವು ಸುಮ್ಮನೆ ಇಲ್ಲಿ ನಮ್ಮ ಇದರಿಂದ ಎಲ್ಲಿ ಸಿರ್ಸಿಯಿಂದ ನೀವು ಕುಮಟಾಕ್ಕೆ ಇಳಿಬೇಕಿದ್ರೆ ಸೈಡ್ ನಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಯಾವ್ದು ಅಂತ ನಾನು ಹೇಳೋದಿಲ್ಲ. ಮೊದ್ಲು ಹೆಂಗಿತ್ತು, ಈಗ ಒಂದು 4-6 ವರ್ಷದ ಕೆಳಗೆ ಸುಮ್ಮನೆ ಒಂದು ಸಾಮಾನ್ಯವಾದಂತಹ ಸಣ್ಣ ಗುಡಿಯಾಗಿತ್ತು, ಇವತ್ತೊಂದು ದೇವಾಲಯ ಅಂತ ಬರ್ಕೊಂಡಿದ್ದಾರೆ ಅವರು. ಇದು ಅಂದ್ರೆ ಕ್ರಿಸ್ತನ ಬಗ್ಗೆ ಆಗ್ಲಿ ಕ್ರಿಶ್ಚಿಯಾನಿಟಿ ಬಗ್ಗೆ ಆಗ್ಲಿ ನಾನು ಆಕ್ಷೇಪ ಮಾಡ್ತಾ ಇಲ್ಲ. ನಮ್ಮ ದೇಶದ ಚಿಂತನೆಯನ್ನ ನಾವು ಹಾಳು ಮಾಡಿಕೊಳ್ಳುವಲ್ಲಿ, ಅಥವಾ ನಮ್ಮ ದೇಶದ ಚಿಂತನೆ ಎನ್ನುವುದು ಅಂದ್ರೆ ಈ ಕಾಲಗಣನೆ ಎನ್ನುವುದು ಇದು ಹೇಗೆ ಟ್ರ್ಯಾಕ್ ತಪ್ಪಿ ಹೊರಗಡೆ ಹೋಗಿದೆ ಹೇಳುವುದ್ರಲ್ಲಷ್ಟೇ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅವ್ರು ಮಾಡಿದ್ದಾರೆ ಎನ್ನುವುದಲ್ಲ. ನಾವು ಗಟ್ಟಿ ಇದ್ರೆ, ನಮ್ಮ ದೇಶದ ಚಿಂತನೆ ಬಗ್ಗೆ ನಮಗೊಂದು ಅಭಿಮಾನ ಇದ್ರೆ, ನಮಗೆ ಚೆನ್ನಾಗಿ ತಿಳುವಳಿಕೆ ಇದ್ರೆ, ಯಾರೇನ್ ಮಾಡಿದ್ರು ನಮ್ಮನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದ ಅದನ್ನು ನಾನು ಹೇಳ್ತಾ ಇಲ್ಲ, ಆಕ್ಷೇಪ ಅದಲ್ಲ. ಆದ್ರೆ ಆ ವ್ಯವಸ್ಥೆಗಳು ಇವತ್ತು ಕ್ಯಾಲೆಂಡರ್ ಅಂತ ವಿಷಯ ಬಂದಾಗ ಹೇಗೆ ಬುಡವನ್ನು ತಪ್ಪಿಸಿದ್ದಾರೆ. ಇನ್ನೊಂದು ಹೇಳ್ತೇನೆ, ನಮ್ಮ ದುರಂತಗಳನ್ನು ಹೇಳ್ತೇನೆ ನೋಡಿ. ಇವತ್ತು ಹೊರ ದೇಶಗಳಲ್ಲಿ ನೀವು ಅಫಿಷಿಯಲಿ ನೋಡಿದ್ರೆ ಕ್ರಿಸ್ತ ಶಕ ಇಲ್ಲ ಇವತ್ತು. ಆದ್ರೆ ನಾವು ಇವತ್ತು ಅದನ್ನೇ ಬಳಸ್ತಾ ಇದ್ದೇವೆ. ಇವತ್ತೇನಿದೆ ಗೊತ್ತಾ, ವಾಸ್ತವದಲ್ಲಿ ಇವತ್ತು ಸಾಮಾನ್ಯ ಶಕೆ ಅಂತ ತಂದಿದ್ದಾರೆ, ಕಾಮನ್ ಎರಾ ಅಂತ ಅದಕ್ಕೆ ಹೇಳ್ತಾರೆ. ಸಿಇ ಅಂತ ಬಳಸ್ತಾರೆ ಇವತ್ತು. ಸಿಇ ಬಳಸ್ಬೇಕು ಅಂತ ಆರ್ಡರ್ ಇದೆ ಇವತ್ತು. ಕಾಮನ್ ಎರಾ ಅಂತ ಅದನ್ನು ಹೇಳ್ತೀವಿ ನಾವು. ಕ್ರಿಸ್ತ ಶಕ ಇಲ್ಲ ಇವತ್ತು. ಆದ್ರೆ ನಾವು ಎಷ್ಟು ಒಳಗಡೆ ಹೋಗ್ಕೊಂಡಿದ್ದೇವೆ ಅಂತಂದ್ರೆ, ನಮಗೆ ಇದನ್ನು ಆರ್ಡರ್ ಮಾಡಿದ್ರೆ ನಮಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಇನ್ನೂ ಅದ್ರನ್ನೇ ಹೇಳ್ಕೊಂಡಿದ್ದೀವಿ. ನೀವು ಯಾವ ಕ್ಯಾಲೆಂಡರ್ ನೋಡಿ, 2024 ಕ್ರಿಸ್ತ ಶಕ ಅಂತಾನೆ ಬರೀತಾರೆ. ಇವತ್ತಿಗೂ ಹಾಗೆ ಇದೆ. ಕಾಮನ್ ಎರಾ, ಅದು ಸಾಮಾನ್ಯ ಶಕೆ ಬಂದಿದೆ ಅಂದ್ರೆ ಅದನ್ನು ತಪ್ಪಿಸಿದ್ದಾರೆ ಅವರು. ಪ್ರಪಂಚದಾದ್ಯಂತ ಅದ್ರ ಬಗ್ಗೆ ಆಗಿದೆ, ಬೇಕಾದಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೋರಾಟಗಳಾಗಿದ್ದಾವೆ ಅನ್ನೋದ್ರ ಫಲಶ್ರುತಿ ಅಂತ ಕಾಣುತ್ತೆ. ಇದು ನಮಗೆ ತಿಳ್ಕೊಳ್ಬೇಕು. ಹಾಗಾಗಿ ಕ್ರಿಸ್ತ ನಮ್ಮ ಶಕಪುರುಷ ಅಲ್ಲ. ಕ್ರಿಸ್ತನ ಬಗ್ಗೆ ಗೌರವ ಇದೆ, ಅವನ ಕರುಣೆ ಬಗ್ಗೆ ನಮಗೆ ಅಪಾರವಾದಂತಹ ಶ್ರದ್ಧೆ ಇದೆ. ಆದ್ರೆ ಅವನ ಅನುಯಾಯಿಗಳು ಅವನ ಹೆಸರಿಟ್ಕೊಂಡು, ಯಾವತ್ತೂ ಹಾಗೆ ಅಲ್ವಾ, ದೇವರು ದೊಡ್ಡವನು, ಆದ್ರೆ ದೇವ್ರ ಹೆಸರಿಟ್ಕೊಂಡು ಕೆಲಸ ಮಾಡ್ತಾರೆ ನೋಡಿ, ಅವರನ್ನು ನಾವು ಹಾಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಎಲ್ಲಾ ಕಡೆ ಅನ್ವಯ ಆಗುವಂತಹ ವಿಷಯ. ಇಲ್ಲಿಯೂ ಆದದ್ದೇ ಅಂತ ಅನ್ಸುತ್ತೆ. ಕ್ರಿಸ್ತ ಬಹಳ ದೊಡ್ಡವನು, ಕೈಗೆ ಮೊಳೆ ಹೊಡೆದ್ರು ಅವನು ಕ್ಷಮಿಸು ಅಂತ ಹೇಳಿದ ಮಹಾನ್ ಶಕ್ತಿ, ಅದು ಪ್ರಶ್ನೆ ಅಲ್ಲ. ಆದ್ರೆ ಅವನನ್ನ ಅನುಸರಿಸಿ ಬಂದ ಮುಂದಿನವರು ಅವನ ಹೆಸರು ಬಳಸ್ಕೊಂಡು ಮಾಡಿದ ದುರಂತಗಳು, ಆ ವಿಷಯಗಳು
ಅದರ ದುಸ್ಥಿತಿಗಳು ಇವತ್ತು ಹೇಗಾಗಿದೆ ಅಂತಂದ್ರೆ ಡಿಸೆಂಬರ್ 31ಕ್ಕೆ ಹೊಸ ವರ್ಷ ಅಲ್ಲ ಅಂತ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಬರಬಹುದಾದಂತಹ ಒಂದಷ್ಟು ಅನಿವಾರ್ಯತೆಗಳನ್ನು ನೋಡ್ಬೇಕಿದ್ರೆ ನಮ್ಮನ್ನು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಇದೆಲ್ಲಗಳನ್ನು ನಾವು ನೋಡ್ತಾ ಇದ್ದೇವೆ. ನಮಗೆ ಇದು ಆದ್ರಿಂದ ನಮ್ಮ ತುಂಬಾ ವಿಷಯಗಳು ಇವತ್ತು ಒಂದು ಕಾಲಗಣನೆ ನೀವು ಬದಲು ಮಾಡಿ ನೋಡಿ. ಇದು ನನ್ನ ಕಳಕಳಿ, ನನ್ನ ಹೋರಾಟ ಇರೋದಷ್ಟೇ. ನಾನು ಒಬ್ಬನೇ ಏಕಾಂಗಿಯಾಗಿ ಎಷ್ಟು ಹೋರಾಟ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಭಾವ ಇರೋದಷ್ಟೇ, ನಾನು ಇಷ್ಟು ಕಾಲ ಇದನ್ನ ಮಾಡಬೇಕು. ಅಂದ್ರೆ ಒಂದು ಕಾಲಗಣನೆಯಲ್ಲಿ ನೀವು ತುಂಬಾ ಏನ್ ಹೇಳ್ಬೇಕು, ಅದಕ್ಕೆ ತುಂಬಾ ಒಂದು ಪರಿಣಾಮಕಾರಿಯಾದ ಬದಲಾವಣೆ ತಂದ್ರೆ ದೇಶೀಯ ಚಿಂತನೆಯ 50% ಅದ್ರ ಜೊತೆಗೆ ಸೇರ್ಕೊಂಡಿದೆ. ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಹಬ್ಬ ಹರಿದಿನಗಳು, ದಸರಾ ರಜೆ ಅಂತ ನಾವು ಕೇಳ್ತೀವಿ. ಮಕ್ಕಳಿಗೆ ದಸರಾ ರಜೆ ಇದೆ. ಒಂದು ಕಾಲದಲ್ಲಿ ದಸರಾ ರಜೆ ಕೊಡ್ಬೇಕು ಅಂತ ಆರ್ಡರ್ ಮಾಡುವ ಸ್ಥಿತಿ ಬಂತಂತೆ ಕೇಳಿದ್ದು ನಾವು. ದಸರಾ ರಜೆ ಅಂತ ನಾವು ಹೇಳ್ತೀವಿ. ದಸರಾ ರಜೆ ಇದೆ, ಆ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಪೂಜೆ ಇತ್ಯಾದಿಗಳನ್ನು ಮಾಡಬೇಕು. ಮಕ್ಕಳಿಗಿದೆ, ಗೃಹಸ್ಥರಿಗಿದೆಯಾ, ಹೊರಗಡೆ ನೌಕರಿಯವರಿಗಿದ್ದಾರೆ ಅಂತ ಕೇಳಿದ್ರೆ ಇಲ್ಲ, 2 ದಿವಸ ಇದೆ. ನಮ್ಮ ದಸರಾ ರಜೆಯನ್ನ ವಾಸ್ತವದಲ್ಲಿ ನಾವು ಯಾಕೆ ಬಳಸ್ಕೊಳ್ಬೇಕಿತ್ತು ಅಂದ್ರೆ ನಮ್ಮ ಆಚರಣೆ ನಿಲ್ಲಿಸ್ಕೊಳ್ಳೋದಕ್ಕೆ ಬಳಸ್ಬೇಕಿತ್ತು. ಇವತ್ತು ನಮ್ಮ ಆಚರಣೆ ಹೇಗೆ ವ್ಯವಸ್ಥಿತವಾಗಿ ನಮ್ಮಿಂದ ದೂರ ಆಗಿದೆ ಅಂತಂದ್ರೆ ನಮ್ಮ ಬದುಕು ನೌಕರಿಯನ್ನು ಕೇಂದ್ರೀಕರಿಸಿಕೊಂಡಿದೆ. ನೌಕರಿಗೆ ರಜೆ ಇದ್ರೆ ಆಚಾರ ವಿಚಾರಗಳು, ಅದಕ್ಕೆ ರಜೆನೇ ಇಲ್ಲ ಅಂತಾದ್ರೆ ಇಲ್ವಲ್ಲ. ಇಲ್ಲಿ ಕೂಡ ಒಂದು ಕಾಲಘಟ್ಟದಲ್ಲಿ ವ್ಯವಸ್ಥಿತವಾಗಿ ನಮ್ಮ ದೇಶೀಯ ಸಂಸ್ಕೃತಿಯನ್ನ ಅದನ್ನ ನಮ್ಮಿಂದ ದೂರ ಮಾಡುವಲ್ಲಿ ಈ ಸಿಸ್ಟಮ್ ಕೂಡ ಕೆಲಸಕ್ಕೆ ಬಂದಿದೆ, ಬಳಕೆ ಆಗಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ನೆಲೆಯಲ್ಲಿ ಇದಕ್ಕೆಲ್ಲದಕ್ಕೆ ಒಂದು ಪೂರ್ಣ ವಿರಾಮ ಇಡುವುದಕ್ಕೆ ಈ ದಿನದರ್ಶಿಕೆಯನ್ನ ತರುವಂತಹ ಯೋಚನೆ ಮಾಡಿದೆ. ಯುಗಾದಿ ಭಾರತೀಯ ಹೊಸ ವರ್ಷ ಆಗ್ಬೇಕು, ಆಮೇಲೆ ಶಾಲಿವಾಹನ ನಮ್ಮ ಶಕಪುರುಷ ಆಗ್ಬೇಕು, ಕಾಲಗಣನೆಯಲ್ಲಿ ಕಲಿಯುಗದ ವಿಚಾರಗಳು ಮುನ್ನೆಲೆಗೆ ಬರಬೇಕು, ಜನ್ಮ ನಕ್ಷತ್ರ ಅಥವಾ ಜನ್ಮತಿಥಿಯನ್ನು ಆರಿಸಿಕೊಂಡು ಜನ್ಮದಿನಾಚರಣೆ ಮಾಡಬೇಕು, ಆತ್ಮನಿರ್ಭರ ಭಾರತದ ಈ ಪರಿಕಲ್ಪನೆಯ ಹೊಸ ಪಂಚಾಂಗ ಸ್ವರೂಪ ಇದೆ, ಇದನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು. ಆಮೇಲೆ ಭಾರತೀಯ ದಿನಾಂಕ ಪದ್ಧತಿ ಅಂತ ನಾನು ಈಗ ಹೇಳಿದ್ನಲ್ಲ, ವೈಶಾಖ ಮಾಸ ಕೃಷ್ಣ ಪಕ್ಷ ಸಪ್ತಮಿ, ಈ ರೀತಿಯ ನಮ್ಮ ದಿನಾಂಕ ಪದ್ಧತಿಯನ್ನು ನಮ್ಮ ಆಮಂತ್ರಣ ಪತ್ರಿಕೆಗಳಲ್ಲಿ ನಾವು ಬಳಸಬೇಕು. ಸೌರಮಾನ ಮತ್ತು ಚಾಂದ್ರಮಾನಗಳ ಸಮನ್ವಯವು ಸಾಧಿತ ಆಗಬೇಕು. ದಿನದರ್ಶಿಕೆ ಎನ್ನುವುದು ಕೇವಲ ಕಾಲಗಣನೆಗಷ್ಟೇ ಅಲ್ಲ, ದೇಶ ಪ್ರೇಮವನ್ನು ಬೆಳೆಸುವ ವಿಷಯವೂ ಆಗಬೇಕು. ಹಬ್ಬ ಹರಿದಿನಗಳು ಅವುಗಳ ಆಚಾರ ವಿಚಾರಗಳನ್ನ ನಿರಂತರವಾಗಿ ನಾವು ಅದನ್ನ ಆಚರಣೆಯಲ್ಲಿ ಇಟ್ಟುಕೊಳ್ಳುವಂತಹ ವಾತಾವರಣವನ್ನ ಈ ಮುಖೇನ ನಿರ್ಮಾಣ ಮಾಡಬೇಕು. ಆಮೇಲೆ ನಮ್ಮ ದೇಶದ ಕಾಲಗಣನೆಯ ಖಗೋಳ ಇತ್ಯಾದಿಗಳೇನಿದ್ದಾವೆ, ಜ್ಯೋತಿಷ್ಯ ಅಂತ ಬಂತಲ್ಲ, ಜಾತಕ ಮಾಡೋದು ಅಂತ ಹೇಳ್ತೀವಲ್ವಾ, ಜಾತಕ ಮಾಡುವುದನ್ನ ಜ್ಯೋತಿಷ್ಯವನ್ನ ವಾಸ್ತವದಲ್ಲಿ BSc ಯಾಕೆ ಇಡಬಾರ್ದು? ನನ್ನ ಪ್ರಶ್ನೆ ಇದು. BSc ಮಕ್ಕಳಿಗೆ ಜಾತಕ ಮಾಡೋದು ಹೇಳ್ಕೊಟ್ರೆ, PUC PCMB ಓದಿರ್ತಾರಲ್ಲ, ಅವ್ರಿಗೆ ನೀವು ಜಾತಕ ಮಾಡೋದು ಹೇಳ್ಕೊಡಿ, ಏನ್ ತೊಂದರೆ ಇದೆ? ಅವ್ರು ನಮ್ಗಿಂತ ಚೆನ್ನಾಗಿ ಮಾಡ್ಯಾರ, ನಾಳೆ ಒಳ್ಳೆ ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇನ್ನೂ ಹೆಚ್ಚು ಅದರೊಳಗೆ ಇನ್ವೆನ್ಷನ್ಗಳಾಗ್ಬೋದು. ಆದ್ದರಿಂದ ನಮ್ಮ ಹೊಸ ತಲೆಮಾರಿನವರಿಗೆ ಈ ಖಗೋಳ ವಿಜ್ಞಾನವನ್ನು, ಪಾರಂಪರಿಕವಾದ ಖಗೋಳ ವಿಜ್ಞಾನವನ್ನ ಬೋಧಿಸುವ ಕೆಲಸವನ್ನು ಮಾಡಬೇಕು ಹೇಳುವುದು ಇದರ ಮತ್ತೊಂದು ಉದ್ದೇಶ. ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ದಿನಗಳು, ಹಬ್ಬ ಹರಿದಿನಗಳ ರಾಷ್ಟ್ರೀಯ ಮತ್ತು ಪರ್ವ ದಿನಗಳು, ಇವುಗಳ ಆಚರಣೆಗೆ ಬರಬೇಕು. ಇದಿಷ್ಟು ಅಂಶಗಳ ಹಿನ್ನೆಲೆಯಲ್ಲಿ ಈ ಕ್ಯಾಲೆಂಡರ್ ನಿರ್ಮಾಣ ಆಯಿತು. ಇನ್ನು ಕೊನೆಯ ಭಾಗಕ್ಕೆ ಬರ್ತೇನೆ, ಇದರ ಮುಂದಿನ ಭಾಗ.